ಆಕ್ಚುಲಿ ಕುತ್ಕೊಂಡು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದರೆ ಇದೇ ಫಸ್ಟ್ ಅನಿಸುತ್ತೆ. ಯಾಕೆ ಅಂತ ಅಂದರೆ ನಾನಿವತ್ತು ವಾಟ್ ಆರ್ ದ ಐಟಮ್ಸ್ ಟು ಪ್ಯಾಕ್ ಬಿಫೋರ್ ಕಮಿಂಗ್ ಟು UK ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಐಟಮ್ಸು ಏನೇನು ತರಬೇಕು, ಅನ್ಕಂಡೀಷ್ನಲ್ ಆಫರ್ ಲೆಟರ್ ಆದಮೇಲೆ ಕ್ಯಾಶ್ ಲೆಟರ್ ರೆಡಿ ಮಾಡಿ. ಎಷ್ಟೊಂದು ಜನ ಕೇಳಿದ್ರಿ UK ಅಲ್ಲಿ ಎಲ್ಲಿರೋದು ನೀವು? ಸೊ ನಾನಿರೋದು ಇಲ್ಲಿ UK ಅಲ್ಲಿ ತುಂಬ ಹಾರ್ಶ್ ಆಗಿ ಲಗೇಜಸ್ನ ಹ್ಯಾಂಡಲ್ ಮಾಡ್ತಾರೆ. ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಪ್ಲೀಸ್ ಡೂ ಕಮ್ ಇನ್ ಅ ಪ್ರಾಪರ್ ಫ್ಲೈಟ್. ಮತ್ತೆ ಥರ್ಮಲ್ಸ್ನ ಮಾತ್ರ ಮಡಿಬೇಡಿ. ಮೇನ್ ಪಾಯಿಂಟೇ ಈಗ ಇಲ್ಲಿ ಬರೋದು. ಅಪ್ಪ ಅಮ್ಮನ ವ್ಯಾಲ್ಯೂ ಆಗ್ಲಿ ಪ್ರೀತಿ ಆಗ್ಲಿ ಲಂಡನ್ ಅಲ್ಲಿ ಸಿಗಲ್ಲ. ನಿಮ್ ಹೊಟ್ಟೆ ನೀವು ತುಂಬಿಸ್ಕೊಳಕ್ ನೀವು ಅಡಿಗೆ ಕಲಿಲೇಬೇಕು. ಇಲ್ಲಿ ಬಂದು ಹೊರಗಡೆ ಊಟ ತಿಂದು ನಾನು ಸಸ್ಟೈನ್ ಮಾಡ್ತೀನಿ ಅಂದ್ರೆ ಯಾರ ಕೈಲೂ ಆಗಲ್ಲ. ಎಲ್ಲರೂ ಲಂಡನ್ ಬರ್ತಿದ್ದಾರೆ, ನಾನು ಹೋಗ್ಬೇಕಪ್ಪ ಲಂಡನ್ಗೆ ಅಂತ ಮಾತ್ರ ಬರಕ್ ಹೋಗ್ಬೇಡಿ. ವಾಟ್ ಡು ಯು ಥಿಂಕ್ ಕಮಿಂಗ್ ಟು ಲಂಡನ್ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಅಂತ ಎಷ್ಟೊಂದು ಜನ ನನ್ನ ಕೇಳ್ತಾನೆ ಇದ್ರು ಬ್ಯಾಕ್ ಟು ಬ್ಯಾಕ್. ಸೊ ನನ್ನ ಸಜೆಷನ್ ನಾನು ಹೇಳ, ಎಂಡ್ ಆಫ್ ದ ಡೇ ಬಂದ್ರೆ ನಿಮಗ್ ನೀವೇ ಇರ್ತೀರಾ. ಇಲ್ಲಿ ನಿಮ್ಗೆ ವಿಟಮಿನ್ ಡಿ ಇಲ್ವೇ ಇಲ್ಲ ಗೈಸ್, ಝೀರೋ. ಲಂಡನ್ ಅಲ್ಲಿ ಜೆಟ್ ಸ್ಪ್ರೇ ಇಲ್ಲ, ಯೂಸ್ ಮಾಡೋದೇ ಟಿಶ್ಯೂ ಪೇಪರ್. Hi guys, welcome back to my channel. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಕುತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಫೈನಲಿ ಲಂಡನ್ಗೆ ಬಂದಿದ್ದೀನಿ. ಸೊ ಈ ಥರ ನಾನು ಫೇಸ್ ಟು ಫೇಸ್ ಕುತ್ಕೊಂಡು ಮಾಡಿರೋಂಥ ವಿಡಿಯೋದಲ್ಲಿ ಕೆಲವು ವಿಡಿಯೋ ನಾನು ಆ ಥರ ಮಾಡಿರೋದು 1 or 2. ಆ್ಯಕ್ಚುಲಿ ಕುತ್ಕೊಂಡು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದರೆ ಇದೇ ಫಸ್ಟ್ ಅನಿಸುತ್ತೆ. ನಿಮಗೆಲ್ಲ ಗೊತ್ತಿದ್ದಂಗೆ ನೀವು ತಮ್ನೇಲು ಮತ್ತು ಟೈಟಲಲ್ಲಿ ಆಲ್ರೆಡಿ ನೋಡಿರ್ತೀರ. ಸೊ ಈ ವ್ಲಾಗ್ ಬಂದು ಕಂಪ್ಲೀಟಾಗಿ ಯಾರು ಇಂಡಿಯಾದಿಂದ ಲಂಡನ್ಗೆ ಸ್ಟೂಡೆಂಟ್ ಆಗಿ ಬರ್ತಿರ್ತಾರೋ ಅವ್ರಿಗಂತೂ ತುಂಬ ಅಂದರೆ ತುಂಬಾ ಯೂಸ್ಫುಲ್. ಯಾಕೆ ಅಂತ ಅಂದರೆ ನಾನಿವತ್ತು ವಾಟ್ ಆರ್ ದ ಐಟಮ್ಸ್ ಟು ಪ್ಯಾಕ್ ಬಿಫೋರ್ ಕಮಿಂಗ್ ಟು UK ನಾನು ಮಾಡ್ತಾ ಇದ್ದೀನಿ. ಹೌದು, ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ, ಏನು ತರಬೇಕು, ಇದು ತರಬೇಕಾ, ಅದು ತರಬೇಕಾ ಅಕ್ಕ, ಏನೇನು ತರಬೇಕು, ಅಲ್ಲೆಲ್ಲ ಸಿಗುತ್ತಾ ಇಲ್ವಾ, ಆ ಥರ ಹಲವಾರು ಪ್ರಶ್ನೆ ಕೇಳಿದ್ರಿ ನನ್ನ ಎಷ್ಟೊಂದು ಜನ. ಸೊ ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಅವ್ರಿಗೆ ಮೆಸೇಜ್ ಮಾಡಿ ಕೂಡ ತಿಳಿಸಿದ್ದೀನಿ. ಎಲ್ಲರೂ ನೋಡಿ ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ. ಸೊ ನಾನು ಕೆಲವೊಂದು ಲಿಸ್ಟ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಐಟಮ್ಸು ಏನೇನು ತರಬೇಕು ಏನು ಎತ್ತ ಅಂತ ಎಲ್ಲ. ಸೊ ಈ ವ್ಲಾಗ್ನ ಅಂತೂ ತುಂಬ ಅಂದರೆ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ದೆ. ಫೈನಲಿ ಇವಾಗ ಕುತ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಇನ್ಮೇಲೆ ರೆಗ್ಯುಲರ್ ಆಗಿ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರ್ತೀನಿ. ಸೊ ಬನ್ನಿ ಗೈಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಇವಾಗ ಫಸ್ಟು ಪ್ಯಾಕ್ ಮಾಡೋಕ್ಕೆ ಏನು ಬೇಕು, ಸೂಟ್ ಕೇಸ್ ಬೇಕು. ಸೊ ಎಷ್ಟು ಸೂಟ್ ಕೇಸ್ ಬೇಕು? ಇನ್ ಟೋಟಲ್ 3 ಸೂಟ್ ಕೇಸ್ ಗೈಸ್. 2 ದೊಡ್ಡ ಸೂಟ್ ಕೇಸ್ ಮತ್ತು 1 ಮಿನಿ ಸೂಟ್ ಕೇಸ್. ಇದು ಕ್ಯಾಬಿನ್ಗೆ ಮತ್ತು ಇದು ಚೆಕ್ಇನ್ಗೆ. ಕ್ಯಾಬಿನ್ ಬ್ಯಾಗ್ ಬಂದು ನಿಮಗೆ ನೀವು ಏನು ನಿಮ್ಮ ಜೊತೆ ಕ್ಯಾರಿ ಮಾಡ್ತೀರಲ್ಲ ಅದು ಬಂದು ಕ್ಯಾಬಿನ್ ಬ್ಯಾಗ್. ಮತ್ತು ಚೆಕ್ಇನ್ ಬ್ಯಾಗ್ ಅಂತ ಅಂದರೆ ನೀವು ಅಲ್ಲಿ ಹೋಗಿ ಬ್ಯಾಗ್ನ ಚೆಕ್ಇನ್ ಮಾಡಿ ಬೋರ್ಡಿಂಗ್ ಪಾಸ್ ಇಸ್ಕೊತೀರ ಗೊತ್ತು. ಸೊ ಅಲ್ಲಿ ನಿಮ್ಮ ಬ್ಯಾಗ್ನ ಬಿಡ್ತೀರ ಗೊತ್ತಾ, ಅದು ಬಂದು ಚೆಕ್ಇನ್ನು. ಯೂಶುವಲ್ ಆಗಿ ನಿಮಗೆ ಬ್ಯಾಗೇಜ್ ಅಲವೆನ್ಸ್ ಬರೋದೆ 23x2 ಸೂಟ್ ಕೇಸ್. ದಟ್ ಈಸ್ ಲಾರ್ಜ್ 2 ಸೂಟ್ ಕೇಸ್ಗೆ 23x2 ಕೊಡ್ತಾರೆ. ಅಂದರೆ ಒಂದೊಂದು ಬ್ಯಾಗಲ್ಲಿ 23 kgsನ ಎತ್ಕೊಂಡು ಹೋಗ್ಬೋದು. ಸೊ ಆಲ್ಮೋಸ್ಟ್ 2 ಸೇರಿ ನಿಮಗೆ 46 kgs ಆಗುತ್ತೆ ಇನ್ ಟೋಟಲ್ಲು. 46 kg ಅಲವೆನ್ಸ್ ಇರುತ್ತೆ ನಿಮಗೆ ಚೆಕ್ಇನ್ ಬ್ಯಾಗ್ಗೆ. ಮತ್ತು ಕ್ಯಾಬಿನ್ ಬ್ಯಾಗ್ಗೆ ಯೂಶುವಲ್ ಆಗಿ 7 kgs ಇರುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ಕಂಪ್ನಿ ಚೆನ್ನಾಗಿದೆ, ಅಮೆರಿಕನ್ ಟೂರಿಸ್ಟರ್ ಆಗಲಿ ಇಲ್ಲ ಸ್ಯಾಮ್ಸನೆಟ್ ಆಗಲಿ. ನಾನು ನಿಮಗೆ ಮೇಯ್ನಾಗಿ ಪ್ರಿಫರ್ ಮಾಡೋದು ಹಾರ್ಡ್ ಸೂಟ್ ಕೇಸ್ ತೊಗೊಳ್ಳಿ, ಅಲ್ಲ ಸಿಂಗಲ್ ಜಿಪ್ ಇರೋದು ತೊಗೋಬೇಡಿ. 1 ಜಿಪ್ಪಲ್ಲಿ 2 ಸೈಡು ಐಟಮ್ಸ್ನ ಇಡ್ತಾರಲ್ಲ, ಇಲ್ಲಿ ಹೆಂಗಿದ್ರು ಫೋಟೋ ಹಾಕಿರ್ತೀನಿ, ಈ ಥರದ್ದು ತೊಗೊಳ್ಳಿ. ನಾನು ಸಿಂಗಲ್ ಜಿಪ್ ಇರೋದು ತೊಗೊಂಡಿದ್ದೆ. ಇಲ್ಲಿ UK ಅಲ್ಲಿ ತುಂಬ ಹಾರ್ಶ್ ಆಗಿ ಲಗೇಜಸ್ನ ಹ್ಯಾಂಡಲ್ ಮಾಡ್ತಾರೆ. ಕೇರ್ಫುಲ್ ಆಗಂತೂ ನಿಜವಾಗ್ಲೂ ಮಾಡಲ್ಲ, ಬಿಸಾಕ್ತಾರೆ. ಅವ್ರಿಗೇನಾಗಬೇಕು ಅನ್ನೋ ಥರ ಬಿಸಾಕ್ತಾರೆ. ಸೊ ಹಂಗೆ ಫಸ್ಟ್ ಟೈಮ್ ನನ್ನ ಸೂಟ್ ಕೇಸ್ನ ಆ ಥರ ಬಿಸಾಕಿ ನನ್ನ ಫಸ್ಟ್ ಸೂಟ್ ಕೇಸ್ ಹಾಳಾಗೋಗಿತ್ತು. ಸೊ ಆವಾಗ ದಟ್ ಈಸ್ ವೆನ್ ಐ ಗಾಟ್ ಅನದರ್ ಸೂಟ್ ಕೇಸ್, ದಟ್ ಈಸ್ ಅ ಹಾರ್ಡ್ ಸೂಟ್ ಕೇಸ್. ಅಷ್ಟು ಮೇನಾಗಿ ಇನ್ನೊಂದು ಏನು ಬೇಕು, ಪಾಸ್ಪೋರ್ಟು, ವೀಸಾ. ಮೇಯ್ನಾಗಿ ನಿಮಗೆ ಲಂಡನ್ಗೆ ಬರಬೇಕು ಅಂತ ಅಂದರೆ ನಿಮಗೆ ಬೇಕಾಗಿರೋದೇ ಸ್ಟೂಡೆಂಟ್ ವೀಸಾ. ಸೊ ಈ ಸ್ಟೂಡೆಂಟ್ ವೀಸಾನ ನಿಮಗೆ ನಿಮ್ಮ ಕನ್ಸಲ್ಟೆನ್ಸಿ ಅಪ್ಲೈ ಮಾಡ್ತಾರೆ. ಸೊ ಅದ್ರ ಬಗ್ಗೆನೂ ಖಂಡಿತವಾಗ್ಲೂ ಮುಂದೆ ಬರೋ ದಿನಗಳಲ್ಲಿ ನಾನು ವಿಡಿಯೋಸ್ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡೋದು ಏನು ಎತ್ತ ಅಂತ. ನೀವೆಲ್ಲ ಕೇಳಿದ್ದೀರಾ, ಮೆಸೇಜ್ ಮಾಡಿ ನನಗೆ ಪರ್ಸ್ನಲಾಗಿ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ದೀರಾ ಹೇಗೆ ಪ್ರೋಸೆಸ್ಸು, ಹೇಗೆ UK ಬರೋದು, ಹೇಗೆ ಕಾಲೇಜಸ್ಸಿಗೆ ಅಪ್ಲೈ ಮಾಡೋದು, ನೀವು ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ, ನಿಮ್ಮ ಕೋರ್ಸ್ ಏನು ಅಂತ ಎಲ್ಲ. ಸೊ ಅದೆಲ್ಲದಕ್ಕೂ ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ.
ಪಾಸ್ಪೋರ್ಟ್ ಆಯಿತು, ವೀಸಾ ಆಯಿತು, ಆಫರ್ ಲೆಟರ್. ಕಾಲೇಜಿಂದ ಆಫರ್ ಲೆಟರ್ ಬಂದಿದ ತಕ್ಷಣ ಅನ್ಕಂಡೀಷ್ನಲ್ ಆಫರ್ ಲೆಟರ್ ಬರುತ್ತೆ. ಅನ್ಕಂಡೀಷ್ನಲ್ ಆಫರ್ ಲೆಟರ್ ಆದಮೇಲೆ ಕ್ಯಾಶ್ ಲೆಟರ್ ರೆಡಿ ಮಾಡಿಟ್ಕೊಳ್ಳಿ, ಯೂನಿವರ್ಸಿಟಿ ಡಾಕ್ಯುಮೆಂಟ್ಸ್, ಅಕಾಮಿಡೇಷನ್ ಡೀಟೇಲ್ಸ್. ನೀವು ಫಸ್ಟ್ UK ಬರೋಕ್ಕೆ ಮುಂಚೆ ನಿಮ್ಮ ಅಕಾಮಿಡೇಷನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾನು ಮನೆ ಹುಡುಕ್ತೀನಿ, ಇಲ್ಲಿ ಬಂದು ನಾನು ಆಮೇಲೆ ನೋಡ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಇನ್ ಪ್ರಯಾರೇ ಎಲ್ಲ ನೋಡ್ಕೊಂಡಿರಿ. ಮನೆ ಹುಡ್ಕೋಕ್ಕೆ ನಿಮಗೆ ಯಾವ ಆ್ಯಪ್ಗಳು ಬೇಕು ಅಂತ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ದೀಸ್ ಆರ್ ದ ಆ್ಯಪ್ ದಟ್ ಈಸ್ ಯೂಸ್ಫುಲ್ ಫಾರ್ ಸರ್ಚಿಂಗ್ ಅ ಹೌಸ್ ಇನ್ ಲಂಡನ್. ಎಷ್ಟೋ ಜನ ಕೇಳಿದ್ರಿ UK ಎಲ್ಲಿರೋದು ನೀವು, UK ಎಲ್ಲಿರೋದು ನೀವು ಅಂತ. ಸೊ ನಾನಿರೋದು ಲಂಡನಲ್ಲಿ, ಪ್ರಾಪರ್ ಲಂಡನಲ್ಲಿರೋದು. ಅಕಾಮಿಡೇಷನ್ ಆಯಿತು, ಆಮೇಲೆ ನೆಕ್ಸ್ಟು ಫ್ಲೈಟ್ ಟಿಕೆಟ್. ನಾನು ನಿಮಗೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಪ್ಲೀಸ್ ಡೂ ಕಮ್ ಇನ್ ಅ ಪ್ರಾಪರ್ ಫ್ಲೈಟ್. ಸುಮ್ಮನೆ ಯಾವುದೋ ಕಡಿಮೆಗೆ ಸಿಗುತ್ತೆ ಅಂತ ಬೇರೆ ಫ್ಲೈಟ್ಸಲ್ಲಿ ಹೋಗೋಕ್ಕೆ ಹೋಗಬೇಡಿ. ಐ ವುಡ್ ಲೈಕ್ ಟು ಸಜೆಸ್ಟ್ ಯು ಗೈಸ್ ಬ್ರಿಟಿಷ್ ಏರ್ವೇಸ್. ಯಾಕೆಂದರೆ ಅದು ತುಂಬ ಚೆನ್ನಾಗಿದೆ ಮತ್ತು ಕಂಫರ್ಟಬಲ್ ಆಗಿದೆ. 11 hours ಫ್ಲೈಟ್ಗೆ ಐ ಫೀಲ್ ಬ್ರಿಟಿಷ್ ಏರ್ವೇಸ್ ಪ್ರಿಟಿ ಗುಡ್ ಫ್ಲೈಟ್ ಅಂತ. ಸೊ ಫುಡ್ಡಲ್ಲಿ ನಾನು ನಿಮಗೆ ಇನ್ನೊಂದೇನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಫುಡ್ಡು ಫ್ಲೈಟಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಸೊ ನೀವು ಹೊರಡ್ತಾ ಇರ್ತೀರ ಗೊತ್ತಾ, ಬೆಳಗಿನ ಜಾವ ಫ್ಲೈಟ್ ಇರುತ್ತೋ ಅಥವಾ ನೈಟ್ ಫ್ಲೈಟ್ ಇರುತ್ತೋ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ನಿಮ್ಮ ಅಮ್ಮಂದಿರ ಹತ್ರ ಏನಾದ್ರು ತಿನ್ನೋಕ್ಕೆ ಫ್ಲೈಟ್ಗೆ ಎತ್ಕೊಂಡೋಗಿ, ಹೋಮ್ ಫುಡ್ಡು, ಚಪಾತಿ ರೋಲೋ ಏನೋ ಅಂಥದ್ದು ಎತ್ಕೊಂಡೋಗಿ. ಯಾಕೆಂದರೆ ಅಲ್ಲಿರೋ ಫುಡ್ ನಿಮ್ಮ ಕೈಲಿ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಟ್ರಾವೆಲಿಂಗ್ ಅವರ್ಸ್ನು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ 1 day ಫುಲ್ಲು ನಿಮಗೆ ಟ್ರಾವೆಲ್ಗೆ ಅಂತಲೇ ಕಳೆದ್ಬಿಡುತ್ತೆ. ಸೊ ನೀವು 1 day ಫುಲ್ ತಿಂದಿಲ್ಲ ಅಂದರೆ ನಿಮಗೆ ನಿಜವಾಗ್ಲೂ ಎನರ್ಜಿ ಅಂತೂ ಇರಲ್ಲ. ನನಗೆ ನಿಜವಾಗ್ಲೂ ಎನರ್ಜಿ ಇರಲಿಲ್ಲ. ಸೊ ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು, ನನಗೆ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನನಗೆ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡಿ ಕಳಿಸಿದ್ರು. ಸೊ ನನಗೆ ಆ ರೊಟ್ಟಿ ತಿಂದಮೇಲೆ ಸಮಾಧಾನ ಆಯಿತು. ಯಾಕೆಂದರೆ ಫ್ಲೈಟಲ್ಲಿ ಕೊಟ್ಟಿರೋ ಊಟ ನಾನು ಏನಾದ್ರು ತಿಂದಿದ್ದರೆ ನನ್ನ ಲಗೇಜಸ್ನು ನನ್ನ ಕೈ ಎತ್ಕೊಳ್ಳೋ ಶಕ್ತಿ ಇರ್ತಿರ್ಲಿಲ್ವೇನೋ. ಐ ವುಡ್ ಆಲ್ಸೋ ಸಜೆಸ್ಟ್ ಆಲ್ ಆಫ್ ಯು ಟು ಟೇಕ್ ಅ ಡೈರೆಕ್ಟ್ ಫ್ಲೈಟ್ ರಾದರ್ ದ್ಯಾನ್ ಟೇಕಿಂಗ್ ಅ ಲೇ ಓವರ್. ಬಿಕಾಸ್ ಡೈರೆಕ್ಟಾಗಿ ಫ್ಲೈಟ್ ಹತ್ತು ಕುತ್ಕೊಂಡ್ಬಿಟ್ರೆ ಬಂದು ಲಂಡನಲ್ಲಿ ಲ್ಯಾಂಡ್ ಮಾಡ್ತಾರೆ. ಇಲ್ಲ ಮಧ್ಯದಲ್ಲಿ 1 hour ಇಲ್ಲ 2 hour ಲೇ ಓವರ್ ಇರೋ ಟೈಮಲ್ಲಿ ಇಳಿದು ಅಲ್ಲಿ ಮತ್ತೆ 2-3 hour ಎಲ್ಲ ಸ್ಪೆಂಡ್ ಮಾಡಿ, ಅದೆಲ್ಲ ದೊಡ್ಡ ಟಾಸ್ಕ್ ಅಂತ ಅನಿಸುತ್ತೆ ನನಗೆ. ಸೊ ಅದು ಬಿಟ್ಟು ನೆಕ್ಸ್ಟ್ ಬರೋದೇ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್. ಸೊ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಿಮಗೆ ಪ್ರಯೋರಾಗೆ ಮುಂಚೆ ಮಾಡಿಸಿರ್ತಾರೆ. ಸೊ ದಟ್ ಈಸ್ NHS. ಸೊ NHS ಇಸ್ ನಥಿಂಗ್ ಬಟ್ ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಹೆಂಗೋ, ಸೊ NHS ಇಸ್ ನಥಿಂಗ್ ಬಟ್ ಅ ಗೌರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ಸೊ ನಾನು ಲಾಸ್ಟ್ ಟೈಮ್ ಅಡ್ಮಿಟ್ ಆದಾಗ ನನಗೂ NHS ಇದ್ದಿದ್ದು. ಸೊ ನಾವು ಏನಂದರೆ ಏನೂ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅವರೇ ನಮ್ಮ ಹತ್ರ 1.5 lakh 1.25 ಲಕ್ಷ ಏನೋ ಇಸ್ಕೊಂಡಿರ್ತಾರೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತಲೇ. ನಾವು ಅಲ್ಲಿ ಕಟ್ಟಿರ್ತೀವಿ ಅಲ್ವಾ, ಸೊ ಅದು ಒನ್ಸ್ ಅಟ್ ಎ ಟೈಮ್ ಅಂತ ಅಂದ್ಬಿಟ್ಟು ಅಲ್ಲಿ ಕಟ್ಟಿದ್ರೆ ನಮಗೆ ಇಲ್ಲಿ ಪ್ರತಿಯೊಂದು ಫ್ರೀನೇ. ನಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಎಷ್ಟು ಜಾಸ್ತಿ ಒಂದು ಸೆಟ್ಟೇ ತೊಗೊಂಡ್ಬಿಟ್ಟು ಒಂದು 24 ಏನೋ ಬರುತ್ತೆ ಗೊತ್ತಾ, ಅದು ಏನಕ್ಕಾರು ಇಲ್ಲಿ ಉಪಯೋಗಕ್ಕೆ ಬಂದೇ ಬರುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಸೊ ಅದನ್ನು ಮಾತ್ರ ಮರಿಬೇಡಿ. ಆಮೇಲೆ ಎಲ್ಲ ಬೇರೆ ಡಾಕ್ಯುಮೆಂಟ್ಸ್, ನಿಮಗೆ ಪ್ರತಿಯೊಂದು ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತ ನಿಮ್ಮ ಕನ್ಸಲ್ಟೆನ್ಸಿ ಅವರೇ ಹೇಳ್ತಾರೆ. ಸೊ ನಾನು ಯಾವ ಕನ್ಸಲ್ಟೆನ್ಸಿಯಲ್ಲಿ ಕನ್ಸಲ್ಟ್ ಮಾಡಿದೆ ಎಲ್ಲದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕು ಅಂತ ಅವರೇ ನಿಮಗೆ ಹೇಳ್ಕೊಡ್ತಾರೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಂಗೆ ಇಲ್ಲ. ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ನಿಮಗೆ ಒಂದು ಶೀಟಲ್ಲಿ ಬರೆದು ಕೊಡ್ತಾರೆ. ಅದು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡು ನೀವು ಏರ್ಪೋರ್ಟ್ಗೆ ಹೋಗಬೇಕು. ಡಾಕ್ಯುಮೆಂಟ್ಸ್ನ ಯಾವ ಡಾಕ್ಯುಮೆಂಟ್ಸ್ನು ಮರಿಬೇಡಿ. ಎಲ್ಲದ್ರದ್ದು ಹಾರ್ಡ್ ಕಾಪಿ, ಸಾಫ್ಟ್ ಕಾಪಿ ಎರಡೂ ಇಟ್ಕೊಂಡಿರಿ. ಇವಾಗ ಸೂಟ್ ಕೇಸ್ ವಿಚಾರಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಇವಾಗ ಒಂದು ದೊಡ್ಡ ಸೂಟ್ ಕೇಸಲ್ಲಿ ನಾನು ಹೇಗೆ ಸ್ಪ್ಲಿಟ್ ಔಟ್ ಮಾಡಿದೆ ಅಂತ ಅಂದರೆ, ಒಂದರಲ್ಲಿ ಫುಲ್ಲು ಕಿಚನ್ ಐಟಮ್ಸು ಮತ್ತು ಬೇರೆ ಬೇರೆ ಏನೇನಿರುತ್ತೋ ಎಕ್ಸ್ಟ್ರಾ ಐಟಮ್ಸ್ ಅದೆಲ್ಲ ಇಟ್ಟಿದೆ. ಇನ್ನೊಂದರಲ್ಲಿ ಕಂಪ್ಲೀಟ್ ಆಗಿ ನನ್ನ ಬಟ್ಟೆ ಅಂತ ಸಾರ್ಟ್ ಔಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ಸ್ಮಾಲ್ ಸೂಟ್ ಕೇಸ್ ಇರುತ್ತೆ ಗೊತ್ತಾ, ಅದರಲ್ಲಿ ಚಪ್ಪಲಿನೋ ಇಲ್ಲ ಏನೋ ಅದು ಇದು ಐಟಮ್ಸ್. ಯಾಕೆಂದರೆ ಇನ್ನೊಂದು ಸ್ಮಾಲ್ ಸೂಟ್ ಕೇಸ್ ಬಂದು ದಟ್ ಇಸ್ ದ 7 kg ಸೂಟ್ ಕೇಸ್ ವಿಚ್ ಯು ಕ್ಯಾರಿ ವಿತ್ ಯು, ದಟ್ ಇಸ್ ದ ಕ್ಯಾಬಿನ್ ಬ್ಯಾಗೇಜ್. ಕ್ಯಾಬಿನ್ ಬ್ಯಾಗೇಜಲ್ಲಿ ದಯವಿಟ್ಟು ಏನು ಲಿಕ್ವಿಡ್ ಐಟಮ್ಸ್ ಇಡಬೇಡಿ. ಇವಾಗ ಎಷ್ಟೊಂದು ಜನ ಏನು ಇಡ್ತಾರೆ, ಫಾರ್ ಎಕ್ಸಾಂಪಲ್ ಮೇಕಪ್ ಲಿಕ್ವಿಡ್ ಐಟಮ್ಸ್ ಆಗಲಿ ಇಲ್ಲ ಪರ್ಫ್ಯೂಮ್ ಬಾಟಲ್ಸ್ ಆಗಲಿ ಅಂಥದ್ದು ಏನು ಲಿಕ್ವಿಡ್ ಐಟಮ್ಸ್ ಇಡಬೇಡಿ. ಯಾಕೆಂದರೆ ಅವ್ರು ಡೈರೆಕ್ಟಾಗಿ ಬಿಸಾಕ್ಬಿಡ್ತಾರೆ, ಅದನ್ನು ನಿಮಗೆ ಕೊಡಲ್ಲ ಅವರು. ಚೆನ್ನಾಗಿ ನೋಡಿಕೊಂಡು ವಾಟ್ ಟು ಕೀಪ್ ಇನ್ಸೈಡ್ ಕ್ಯಾಬಿನ್ ಬ್ಯಾಗ್, ವಾಟ್ ನಾಟ್ ಟು ಕೀಪ್ ಅನ್ನೋದನ್ನು ದಯವಿಟ್ಟು ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿಕೊಂಡು ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದಯವಿಟ್ಟು ಸೂಟ್ ಕೇಸ್ನ ಓವರ್ ವೆಯ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಜಾನ್ಸಿದು ನಂದು ಓವರ್ ವೆಯ್ಟ್ ಪ್ರಾಬ್ಲಮ್ ಎವ್ರಿ ಟೈಮ್ ಆಗಿ ಒಂದ್ಸಲಿ ಅವಳ್ದಾಗುತ್ತೆ ಇಲ್ಲ ನಂದಾಗುತ್ತೆ. ಫುಲ್ಲು ಸೂಟ್ ಕೇಸ್ದೇ ದೊಡ್ಡ ತಲೆನೋವು ಆಗಿಬಿಡುತ್ತೆ ನಮಗೆ. ಯಾಕೆಂದರೆ 11 ಅಷ್ಟು ಜಾಸ್ತಿ ಇರಲ್ಲ ಗೈಸ್. 23 kg, 2 ಸೂಟ್ ಕೇಸ್ 23 kg ನಾವು ಎಷ್ಟಂತ ಎತ್ಕೊಂಡೋಗೋಕ್ಕಾಗುತ್ತೆ. ಎಲ್ಲರಿಗೂ ಇನ್ನೊಂದು ಸಜೆಸ್ಟ್ ಮಾಡೋದು ಏನು ಅಂತ ಅಂದರೆ,
ನಾನು ಗರುಡ ಅಂತ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಇವ್ರದ್ದು ಹಲವಾರು ಬ್ರಾಂಚಸ್ ಇದೆ. ಪದ್ಮನಾಭ್ ನಗರ್ ಅನಿಸುತ್ತೆ, ನಾನು ಹೋಗಿದ್ದು ಪದ್ಮನಾಭ್ ನಗರ್ಗೆ. ಸೊ ಅಲ್ಲಿ ನಾನು ಏನು ಮಾಡಿದೆ ಅಂದರೆ, ನಾನು ಲಂಡನ್ಗೆ ಹೋಗೋಕ್ಕಿಂತ ಒಂದು 10 ಡೇಸ್ ಪ್ರಯರ್ ಆಗಿ ನಾನು ಲಂಡನ್ ಹೌಸ್ ಅಡ್ರೆಸ್ ಕೊಟ್ಟು ಅವ್ರಿಗೆ, ಮತ್ತು ನಾನು ಏನೇನು ಐಟಮ್ಸು ನನ್ನ ಜೊತೆ ಎತ್ಕೊಂಡು ಹೋಗೋಕ್ಕಾಗದೆ ಎಕ್ಸಸ್ ಲಗೇಜ್ ಇತ್ತಲ್ಲ ಎಲ್ಲಾದ್ರೂ ನಾನು ಕಳ್ಸಿಕೊಟ್ಟಿದ್ದೆ ಗರುಡ ವೇದ ಅನ್ನೋ ಪಾರ್ಸಲಿಂದ. ಅದು ಎಷ್ಟೋ ಚಾರ್ಜ್ ಮಾಡ್ತಾರೆ ಅವರು, ಕಾಲ್ ಮಾಡಿ ಅವ್ರಿಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಕಂಪ್ಲೀಟಾಗಿ. ಇದು ಯಾವುದೇ ರೀತಿ ಪ್ರಮೋಷನ್ ಆಗಲಿ ಕೊಲಾಬ್ರೇಷನ್ ಆಗಲಿ ಅಲ್ಲ. ನನ್ನ ಫ್ರೆಂಡ್ ಯಾರೋ ರೆಕಮೆಂಡ್ ಮಾಡಿದ್ದಕ್ಕೆ ನಾನು ನಿಮ್ಗೆಲ್ಲರಿಗೂ ರೆಕಮೆಂಡ್ ಮಾಡ್ತಿದ್ದೀನಿ, ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ. ಒಂದು 10 ಡೇಸ್ ಮುಂಚೆ ನೀವು ಅದನ್ನು ಕಳಿಸ್ಬಿಟ್ರೆ ಅದು ಆರಾಮಾಗಿ ನೀವು ಬರೋಷ್ಟರಲ್ಲಿ ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ನಾನು ಏನೇನು ಎತ್ಕೊಂಡಿದ್ದೆ ಅಂತ ಅಂದರೆ, ಟ್ರಾವೆಲ್ ಮಾಡ್ಬೇಕಾದ್ರೆ 2 ದೊಡ್ಡ ಸೂಟ್ ಕೇಸ್, 1 ಸ್ಮಾಲ್ ಸೂಟ್ ಕೇಸ್ ಮತ್ತು 1 ಬ್ಯಾಕ್ ಪ್ಯಾಕ್ ಮತ್ತು 1 ಕ್ರಾಸ್ ಬಾಡಿ ಬ್ಯಾಗ್. ಸೊ ನೀವು ಲ್ಯಾಪ್ಟಾಪು ಅದು ಇದು ಎಲ್ಲ ಬ್ಯಾಕ್ ಪ್ಯಾಕಲ್ಲಿ ಇಟ್ಕೋಬೋದು. ಅದನ್ನು ಬಿಟ್ಟು 1 ಕ್ರಾಸ್ ಬಾಡಿ ಬ್ಯಾಗ್, 1 ಸ್ಮಾಲ್ ಪರ್ಸ್ ಥರ ಕ್ಯಾರಿ ಮಾಡಬಹುದು. ನಿಮ್ಮ ಸೂಟ್ ಕೇಸ್ಗಳಿಗೆ ಲಾಕ್ ಕೂಡ ಇಟ್ಕೊಳ್ಳಿ. ಲಾಕ್ ಇಟ್ಕೊಳ್ಳೋದಲ್ಲದೆ ನಿಮ್ಮ ಸೂಟ್ ಕೇಸ್ ಮೇಲೆ ನಿಮ್ಮದೇ ಆದಂಥ ಹೆಸರುವನ್ನು ಬರೀರಿ. ಯಾಕೆ ಅಂತ ಅಂದರೆ, ನೀವು ಇಲ್ಲಿ ಲಂಡನ್ಗೆ ಬಂದಮೇಲೆ ನೀವಿರೋ ಟೆನ್ಷನಲ್ಲಿ ನೀವು ಒಬ್ಬರೇ ಆ ಸೂಟ್ ಕೇಸ್ನ ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ನಿಮ್ಗೆ ಯಾರೂ ಇರಲ್ಲ ಕರ್ಕೊಂಡೋಗಿ ಹೆಲ್ಪ್ ಮಾಡೋಕ್ಕೆ. ಯಾಕೆಂದರೆ ನೀವು ಒಬ್ಬೊಬ್ಬರೇ ಬಂದಿರ್ತೀರ, ನೀವು ಒಬ್ಬರೇ ಎತ್ಕೊಂಡು ಅದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು. ಸೊ ದಯವಿಟ್ಟು ನಿಮ್ಮ ಸೂಟ್ ಕೇಸ್ ಮೇಲೆ ನಿಮ್ಮ ಹೆಸರುಗಳನ್ನ ಬರೀರಿ, ಅದ್ರ ಮೇಲೆ ಅಂಟಿಸ್ಬಿಡಿ. ನಿಮಗೆ ಈಸಿ ಆಗುತ್ತೆ ಅದನ್ನು ನಿಮ್ಮ ಸೂಟ್ ಕೇಸ್ನ ಐಡೆಂಟಿಫೈ ಮಾಡೋಕ್ಕೆ. ದಯವಿಟ್ಟು ಯಾವುದು ಈ ಚೀಪ್ ಸೂಟ್ ಕೇಸ್ ತೊಗೊಳಕ್ಕೆ ಹೋಗ್ಬೇಡಿ. ಚೀಪ್ ಸೂಟ್ ಕೇಸ್ ಇನ್ ದ ಸೆನ್ಸ್ ಈ ಕಡಿಮೆ ರೇಟಿಗೆ ಬರೋ ಸೂಟ್ ಕೇಸ್ನ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಿಮ್ಗೆ ಅದು ಇಲ್ಲೇನಾದ್ರು ಒಂದ್ಸಲಿ ಇವರು UK ನಿಮ್ಮ ಬ್ಯಾಗ್ನ ಬಿಸಾಕಿದ್ರೆ ನಿಮ್ಮ ಬ್ಯಾಗಲ್ಲಿರೋ ಐಟಮ್ಸ್ ಎಲ್ಲ ಪೀಸ್ ಆಗಿ ಏನೇನು ತಂದಿದ್ರೋ ಎಲ್ಲ ಈಚೆ ಬಿದ್ದೋಗುತ್ತೆ. ಸೊ ದಯವಿಟ್ಟು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರೋ ಸೂಟ್ ಕೇಸ್ನ ಬೈ ಮಾಡಿ. ಕ್ಲೋತ್ಸ್ ನೀವು ದಯವಿಟ್ಟು ಹೆಣ್ಮಕ್ಳು, ಮೇಯ್ನಾಗಿ ಹೆಣ್ಮಕ್ಳು ಜಾಸ್ತಿ ಬಟ್ಟೆನ ತರಬೇಡಿ. ಇಲ್ಲಿ ನಿಮಗೆ ಆ ಸೇಲ್ ಈ ಸೇಲ್ ಅಂತ ಎಲ್ಲ ನಡೀತಾ ಇರುತ್ತೆ. ಸೊ ನಿಮಗೆ ಬ್ಯಾಂಗ್ಳೂರ್ಗಿಂತ ಇಲ್ಲಿ ಚೆನ್ನಾಗಿರೋ ಕಲೆಕ್ಷನ್ ಕ್ಲೋತ್ಸ್ ಸಿಗುತ್ತೆ. ಸೊ ದಯವಿಟ್ಟು ಇಲ್ಲಿ ಬಂದು ಕ್ಲೋತ್ಸ್ನ ಬೈ ಮಾಡಿ. ಓವರ್ ಪ್ಯಾಕ್ ಮಾಡಬೇಡಿ ಪ್ಲೀಸ್. ಲಗೇಜ್ನ ಹೆಣ್ಮಕ್ಳು ಓವರ್ ಪ್ಯಾಕ್ ಮಾಡಬೇಡಿ. 15 ಡೇಸ್ಗೆ ಎಷ್ಟು ಬಟ್ಟೆ ಬೇಕೋ ಮಿನಿಮಲಿಸ್ಟಿಕ್ ಬಟ್ಟೆನ ತೊಗೊಂಬನ್ನಿ. ಮತ್ತು ಜಾಸ್ತಿ ಸಮ್ಮರ್ ವೇರ್ಸ್ ಎಲ್ಲ ತರಬೇಡಿ. ಅದು ಯಾವುದೂ ನಿಮಗಿಲ್ಲ ಹಾಕೋಕ್ಕಾಗಲ್ಲ. ಎಲ್ಲ ಸ್ವೆಟ್ ಶರ್ಟ್ಸ್ ಹುಡಿ ಅಂತದೇ ಹಾಕಬೇಕು. ಎಷ್ಟಂತ ಸ್ವೆಟ್ ಶರ್ಟ್ಸ್ ಹುಡಿ ಅಂತ ತರೋಕ್ಕಾಗುತ್ತೆ ಬ್ಯಾಂಗ್ಳೂರಿಂದ. ಸೊ ನಾನು ಅರೌಂಡ್ 3 ಹುಡೀಸ್ ಏನೋ ತೊಗೊಂಡಿದ್ದೆ ಮತ್ತು 2 ಜಾಕೆಟ್ಸ್ ತೊಗೊಂಡಿದ್ದೆ. ಸೊ ಇಲ್ಲಿ ಬಂದು ಇನ್ನು ಮಿಕ್ಕಿದ ಐಟಮ್ಸು, ಮಿಕ್ಕಿದ ಜಾಕೆಟು ಎಲ್ಲ ಇಲ್ಲೇ ಬಂದು ನಾನು ತೊಗೊಂಡಿದ್ದು. ಕಡಿಮೆ ಬಟ್ಟೆ ತೊಗೊಂಬನ್ನಿ, ನಂತರ ಜಾಸ್ತಿ ಬಟ್ಟೆ ತರಬೇಡಿ. ನಾನು ಆ್ಯಕ್ಚುಲಿ ಓವರ್ ವೇಟ್ ಮಾಡ್ಕೊಂಡು ಜಾಸ್ತಿ ಬಟ್ಟೆ ತಂದೆ. ಅದಕ್ಕೆ ನೀವೆಲ್ಲ ಯಾರು ಜಾಸ್ತಿ ಬಟ್ಟೆ ತರಬೇಡಿ. ದಯವಿಟ್ಟು ಇಲ್ಲೇ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ. ಹೆಣ್ಮಕ್ಳ ಇಲ್ಲೇ ಬಂದು ಶಾಪಿಂಗ್ ಮಾಡಿ. ಇನ್ನೇನಿಲ್ಲ ಗೈಸ್, ನೀವು ಬರ್ತಾ ದಯವಿಟ್ಟು 1 ಪಫರ್ ಜಾಕೆಟ್ ಹಾಕೊಂಬನ್ನಿ. ಈ ಕೋಲ್ಡ್ಗೆ ನಿಮ್ಮ ಕೈಲಿ ಸಸ್ಟೈನ್ ಆಗೋಕ್ಕೆ ಆಗಲ್ಲ. ಅದು ಯಾರು ಹೊಸಬ್ರು ಬರ್ತಿದ್ದಾರಲ್ಲ ನನಗೆ, ನಿಜವಾಗ್ಲೂ ನಿಮಗೆ ಚಳಿ ತಡೆಯೋದು ಸ್ವಲ್ಪ ಇನಿಷಿಯಲ್ ಡೇಸಲ್ಲಿ ಕಷ್ಟ ಆಗುತ್ತೆ. ಸೊ ಪಫರ್ ಜಾಕೆಟ್ ಹಾಕ್ಕೊಂಡು ಫುಲ್ಲು ರೆಡಿ ಟು ಫೈಟ್ ದ ವಿಂಟರ್ ಅಂತ ಬನ್ನಿ. ಗ್ಲೌಸ್ 1-2 ಪೇರ್ ತೊಗೊಂಡಿರಿ. ಸಾಕ್ಸು ನಿಮಗೆ ಬೇಕಾಗೇ ಆಗುತ್ತೆ. ಒಂದು 5-6 ಪೇರ್ ಸಾಕ್ಸ್ ಇಟ್ಕೊಳ್ಳಿ. ಆಮೇಲೆ ಇಲ್ಲೂ ಬೇಕಾದರೆ ಇಲ್ಲೂ ಸಿಗುತ್ತೆ ನಿಮಗೆ ಸಾಕ್ಸು. ಆ್ಯಕ್ಚುಲಿ ಈ ಒಂದು ಟೋಪಿ ತೊಗೊಳ್ಳಿ. ಮತ್ತು ಫೇಸ್ಗೆ ಅಂತ ಫೇಸ್ ಕವರ್ ಮಾಡೋಕ್ಕೆ ಅಂತಲೇ ಒಂದು ಮಾಸ್ಕ್ ಬರುತ್ತೆ. ಅದು ಚಳಿ ಆಗಬಾರ್ದು ಅಂತ. ಯಾಕೆಂದರೆ ಜಾಸ್ತಿ ಚೀಕ್ಸ್ಗೆ ನೋಸಿಗೆ ಗಾಳಿ ಹೊಡೆಯೋದು. ಸೊ ಫೇಸ್ ಮಾಸ್ಕ್, ಕವರಿಂಗ್ ಮಾಸ್ಕ್ ಅಂತ ಬರುತ್ತೆ, ಅದನ್ನು ಕೂಡ ತೊಗೊಳ್ಳಿ. ಮತ್ತು ಥರ್ಮಲ್ಸ್ನ ಮಾತ್ರ ಮಡಿಬೇಡಿ. 2 ಸೆಟ್ ಆಫ್ ಥರ್ಮಲ್ಸ್ನ ತೊಗೊಳ್ಳಿ. ಸೊ ದಟ್ ಒಂದು ವಾಶ್ ಮಾಡಿ ಇನ್ನೊಂದು ಹಾಕೋಬೋದು ಅಂತ. ಥರ್ಮಲ್ಸ್ ನೀವು ಡೈಲಿ ಬೇಸಿಸ್ ಮೇಲೆ ಹಾಕೊಳ್ಳೋಕ್ಕಾಗಲ್ಲ. ಐ ಮೀನ್ ಇಟ್ಸ್ ಅಪ್ ಟು ಯು, ನೀವು ಹೆಂಗೆ ಚಳಿ ತಡಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಂದಿದ್ದು ಇನಿಷಿಯಲ್ ಡೇಸಲ್ಲಿ ನಾನು 1 ತಿಂಗಳು ಥರ್ಮಲ್ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಥರ್ಮಲ್ಲೇ ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ಐ ಗಾಟ್ ಯೂಸ್ ಟು ದ ವೆದರ್. ಸೊ ನಿಮಗೂ ಕೂಡ ಬಂದ ಮೇಲೆ ಒಂದಷ್ಟು ದಿನ ಟೈಮ್ ತೊಗೊಳುತ್ತೆ. ಯಾರಿಗೂ ಕೂಡ ಸಡನ್ನಾಗಿ ಬಂದಿದ ತಕ್ಷಣ ಆಗಲ್ಲ. ಸೊ ಅದಕ್ಕೆ ಒಂದಷ್ಟು ದಿನ ಟೈಮ್ ತೊಗೊಂಡ್ಮೇಲೆ ನೀವು ನಂತರ ಚಳಿನ ಬೇರ್ ಮಾಡೋಷ್ಟು ಪವರ್ ಬರುತ್ತೆ. ಆದರೆ ಜಾಸ್ತಿ ಚಳಿ ಎಲ್ಲ ಬೇರ್ ಮಾಡೋಕ್ಕಾಗಲ್ಲ. ನಮ್ಮ ಜಾನ್ಸಿ ಎಲ್ಲ ಅಂದರೆ ತುಂಬ ಚಳಿ ತಡ್ಕೊಳ್ಳೋಷ್ಟು ಒಳಗೆ ಕೆಪಾಸಿಟಿ ಇದೆ. ನನಗೆ ಅಷ್ಟೆಲ್ಲ ಚಳಿ ತಡ್ಕೊಳಕ್ಕಾಗಲ್ಲಪ್ಪ. ಟ್ರೆಡಿಷ್ನಲ್ ಔಟ್ಫಿಟ್ ಆಗಲಿ ಇಂಥದ್ದೆಲ್ಲ ನೀವು ಮಿನಿಮಲಿಸ್ಟಿಕ್ಕಾಗಿ ತೊಗೊಂಬನ್ನಿ. ನಾನು ಇನ್ನೊಂದೇನು ಸಜೆಸ್ಟ್ ಮಾಡೋದು ಅಂದರೆ, ನಿಮ್ಮ ಜೊತೆ ತರೋದ್ಕಿಂತ ಎಲ್ಲ ಹಬ್ಬಕ್ಕೂ ಒಂದೊಂದು ಜೊತೆ ಅನ್ನೋ ಥರ ತೊಗೊಂಬನ್ನಿ. ನಿಮ್ಮ ಜೊತೆ ತೊಗೊಂಬರೋದ್ಕಿಂತ ಇದನ್ನು ಕೂಡ ಪಾರ್ಸಲಲ್ಲೇ ಹಾಕ್ಬಿಡಿ. ನೀವು ಸೂಟ್ ಕೇಸಲ್ಲಿ ಮೇಯ್ನಾಗಿ 15 ದಿನಕ್ಕೆ ನಿಮ್ಮ ಜೊತೆ ಏನೇನು ಫುಡ್ ಬೇಕು, ಇಲ್ಲ ರೆಡಿ ಟು ಈಟ್ ಫುಡ್ ಆಗಲಿ, ಮೇಯ್ನಾಗಿ ರೆಡಿ ಟು ಈಟ್ ಫುಡ್ ಬಗ್ಗೆ ಬರ್ತೀನಿ, ಮಾತಾಡೋಣ ಖಂಡಿತವಾಗ್ಲೂ ಅದ್ರ ಬಗ್ಗೆ. ನಿಮ್ಗೇನು ಸಡನ್ನಾಗಿ ಹೋಗಿದ ತಕ್ಷಣ ಬೇಕೋ ಅಂಥ ಐಟಮ್ಸ್ನೆಲ್ಲ ನಿಮ್ಮ ಜೊತೆ ಕ್ಯಾರಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಚಪ್ಪಲಿ, ಶೂ ಅಂತ ಎಲ್ಲ ಬಂದರೆ ದಯವಿಟ್ಟು ಅದನ್ನು ಕೂಡ ಜಾಸ್ತಿ ತರಬೇಡಿ. ಯಾಕೆಂತ ಅಂದರೆ 1 ಕಂಫರ್ಟಬಲ್ ಸ್ನೀಕರ್ಸ್ ಶೂನ ಯೂಸ್ ಮಾಡಿ. 1 ಪ್ರಾಪರ್ ಕಂಫರ್ಟಬಲ್ ಶೂ ಇಸ್ ಎನಫ್. ಇಲ್ಲಿ ಬಂದಮೇಲೆ ಯು ವಿಲ್ ಹ್ಯಾವ್ ಲಾಟ್ಸ್ ಆಫ್ ಶೂ ಕಲೆಕ್ಷನ್ಸ್. ನಾನು ಬರ್ತಾ ಒಂದೇ ಒಂದು ಶೂ ತಂದಿದ್ದೆ. ಸೊ
ಇಟ್ ವಾಸ್ ವೆರಿ ಕಂಫರ್ಟಬಲ್. ನಿಮಗೆ ಏನು ಕಂಫರ್ಟಬಲ್ ಅನಿಸುತ್ತೋ ಆ ಕಂಫರ್ಟಬಲ್ ಶೂನ ತೊಗೊಳ್ಳಿ. ಯಾಕೆಂದರೆ ನೀವು ಇಲ್ಲಿ ಬಂದಮೇಲೆ ನೀವು ತುಂಬ 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 ನಡಿಬೇಕು. ಸೊ ಎಷ್ಟು ನಡಿಬೇಕು ಅಂದರೆ ನಿಮ್ಮ ಕೈಲಿ ಯೋಚನೆನೂ ಮಾಡೋಕ್ಕಾಗಲ್ಲ, ನೀವು ಅಷ್ಟು ನಡಿಬೇಕು. ಸೊ ನಡಿಬೇಕು ಅಂದರೆ ಕಾಲು ನೋವು ಬರಬಾರ್ದು ಅಂದರೆ ಒಳ್ಳೆ ಕಂಫರ್ಟಬಲ್ ಆಗಿರೋ ಶೂನ ಹಾಕಬೇಕು. ಸೊ ಒಳ್ಳೆ ಕಂಫರ್ಟಬಲ್ ಶೂನ ತೊಗೊಂಬನ್ನಿ. ಜಾಸ್ತಿ ಕ್ಯಾರಿ ಮಾಡಬೇಡಿ. ಇಲ್ಲೇ ಬೇರೆ ಎಕ್ಸ್ಟ್ರಾ ಶೂ ಆಗಲಿ, ಬೂಟ್ಸ್ ಆಗಲಿ, ಚಪ್ಪಲಿ ಅಂತೂ ಇಲ್ಲಿ ಉಪಯೋಗನೇ ಬರಲ್ಲ ಗೈಸ್. ಕ್ರಾಕ್ಸ್ ಒಂದು ತೊಗೊಳ್ಳಿ ಚೆನ್ನಾಗಿರೋದು, ಯಾಕೆಂದರೆ ಅದು ಕೂಡ ಕಂಫರ್ಟಬಲ್ ಆಗಿರುತ್ತೆ. ಫ್ಲಿಪ್ ಫ್ಲಾಪ್ಸ್ ಎಲ್ಲ ಹಾಕ್ತಾರೋ ಅದನ್ನೆಲ್ಲ ಹಾಕೋಕ್ಕೆ ತುಂಬ ಧೈರ್ಯ ಬೇಕು ಲಂಡನಲ್ಲಿ. ಯಾಕೆಂದರೆ ಆ ಚಳಿಲಿ ಫ್ಲಿಪ್ ಫ್ಲಾಪ್ಸ್ ಎಲ್ಲ ಹಾಕೋಕ್ಕಾಗೋದೇ ಇಲ್ಲ. ಸಮ್ಮರಲ್ಲಿ ಬೇಕಾದ್ರೆ ನೀವು ಹಾಕ್ಬೋದು, ಆದರೆ ಈ ಥರ ಟೈಮಲ್ಲಂತೂ ನಿಜವಾಗ್ಲೂ ಹಾಕೋಕ್ಕೆ ಆಗಲ್ಲ. ಇಲ್ಲಿ ಫಾರ್ಮಲ್ ಔಟ್ಫಿಟ್ಸ್ ನಿಮಗೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಯಾಕೆಂತ ಅಂದರೆ ನೀವು ಇಲ್ಲಿ ಕಾಲೇಜಲ್ಲಿ ಇರ್ತೀರಾ, ಕಾಲೇಜಲ್ಲಿ ಇಂಟರ್ವ್ಯೂ ಬೇರೆ ಏನಾದ್ರು ಇವೆಂಟ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ಒಂದು 3-4 ಪೇರ್ಸ್ ಆಫ್ ಫಾರ್ಮಲ್ಸ್ನ ಇಟ್ಕೊಳ್ಳಿ. ಆಮೇಲೆ ಒಂದು ಜೊತೆ ಹೀಲ್ಸ್ ಕೂಡ ತೊಗೊಳ್ಳಿ. ಹೆಣ್ಮಕ್ಳು ಹೀಲ್ಸ್ ಕೂಡ ತೊಗೊಳ್ಳಿ. ಗಂಡು ಮಕ್ಕಳು ಫಾರ್ಮಲ್ಗೆ ಯಾವ ಶೂ ಬೇಕೋ ಆ ಶೂನ ತೊಗೊಳ್ಳಿ. ಯಾಕೆಂದರೆ ನಾನು ಹೇಳಿದ್ನಲ್ವ ಫಾರ್ಮಲ್ ಔಟ್ಫಿಟ್ಗೆ ಅದು ಇಟ್ ಶುಡ್ ಮ್ಯಾಚ್ ಅಂತ. ಸೊ ಜಸ್ಟ್ ಇನ್ ಕೇಸ್ ಹೀಲ್ಸ್ ಹಾಕೊಂಡೆಲ್ಲ ಲಂಡನಲ್ಲಿ ಓಡಾಡೋಕ್ಕಾಗಲ್ಲ. ಅದನ್ನೆಲ್ಲ ಓಡಾಡಬೇಕು ಅಂತಂದರೆ ತುಂಬ ಫ್ಯಾಷನ್ ಸೆನ್ಸ್ ಫುಲ್ ಯಾರು ಈ ಫೋಟೋ ಅದು ಇದೆಲ್ಲ ನನಗೆ ಎಷ್ಟು ನಡೆದ್ರು ಏನೂ ಆಗಲ್ಲಪ್ಪ, ನಾನು ಹೀಲ್ಸ್ ಹಾಕೊಂಡು ಓಡಾಡ್ತೀನಿ, ನಂಗೆ ಫೋಟೋನೇ ಇಂಪಾರ್ಟೆಂಟ್ ಅಂತಾರೋ ಅಂಥವ್ರು ಹೀಲ್ಸ್ ಎಲ್ಲ ಹಾಕೊಂಡು ಇದು ಮಾಡ್ಬೋದು. ನನಗಷ್ಟೆಲ್ಲ ಆಗಲ್ಲಪ್ಪ, ನನಗೆ ಕಂಫರ್ಟ್ ಮುಖ್ಯ. ನೋವು ಮಾಡ್ಕೊಂಡೆಲ್ಲ ನಂಗೆ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕಾಗಲ್ಲ. ಆರಾಮಾಗಿ ಕಂಫರ್ಟಬಲ್ ಆಗಿದ್ದು ನಮ್ಮ ಕಂಫರ್ಟಲ್ಲಿ ಫೋಟೋ ತೆಗೆಸ್ಕೋಬೇಕು. ಏನಂತೀರ ಗೈಸ್? ನಾನು ಒಬ್ಬಳೇ ಹಿಂಗೆ ಅಥವಾ ನೀವೆಲ್ಲ ಯಾರು ಹಿಂಗೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಯಾಕೆ ಯಾರು ಕಮೆಂಟೇ ಮಾಡ್ತಾಯಿಲ್ಲ? ನಾನೇನು ಕಮೆಂಟ್ ಮಾಡಿದ್ರೆ ನಾನು ಏನಾದ್ರು ಬೈತೀನ ಗೈಸ್? ಕಮೆಂಟ್ ಮಾಡಿ ಗೈಸ್. ಯಾರು ಕಮೆಂಟೇ ಮಾಡಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಕಮೆಂಟ್ ಮಾಡಿ ಅಂತ. ನೀವು ಯಾರು ಕಮೆಂಟೇ ಮಾಡಲ್ಲಪ್ಪ, ನನಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ಸೊ ದಯವಿಟ್ಟು ಪ್ಲೀಸ್ ಈ ವಿಡಿಯೋಗಾರು ಕಮೆಂಟ್ ಮಾಡಿ ಗೈಸ್. ಈ ಬೇರೆ ಇನ್ನೇನೇ ಡೌಟ್ಸ್ ಇದ್ದರೂ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಾನು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಸ್ಮಾಲ್ ಐಟಮ್ಸ್ ಇನ್ನೇನು ಹ್ಯಾಂಡ್ ಕರ್ಚೀಫ್ ಆಗಲಿ, ಇಲ್ಲ ಕೈ ಹಿಡಿಯೋ ಬಟ್ಟೆ ಅಂತಾರೆ ಗೊತ್ತಾ, ಅಡುಗೆ ಮನೆಗೆ ಬೇಕಾಗಿರೋಂಥದ್ದು, ಅದೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಬನ್ನಿ. ನಿಮ್ಗೆ ಯಾಕಂದರೆ ನೀವು ಬಂದಿದ ತಕ್ಷಣ ಎಲ್ಲೂ ಶಾಪಿಂಗಿಗೆ ಆ ಐಟಮ್ ಮನೆಗೆ ಈ ಐಟಮ್ ಮನೆಗೆ ಅಂತ ತರೋಕ್ಕೋಗಲ್ಲ. ಜಸ್ಟ್ ಒಂದು 2-3 ತೊಗೊಂಬನ್ನಿ. ಆಮೇಲೆ ಇಲ್ಲಿ ಬಂದಮೇಲೆ ನೀವು ಇಲ್ಲೇ ಹೋಗಿ ಇನ್ನೇನು ಅರೌಂಡ್ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಲಂಡನಲ್ಲಿ ನಿಮಗೆ ಎಲ್ಲ ಸಿಗುತ್ತೆ, ಇಂಥದ್ದು ಸಿಗಂಗಿಲ್ಲ ಅಂತ ಹೇಳಂಗಿಲ್ಲ. ಬಟ್ ಯು ಗೈಸ್ ಹ್ಯಾವ್ ಟು ಟ್ರಾವೆಲ್ ಫಾರ್ ಫಾರ್ ಇಟ್. ಬ್ಯಾಂಗ್ಳೂರಲ್ಲಾದರೆ ನಮಗೆ ಕಾರ್ ಇರ್ತಿತ್ತು, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ನಡಿಬೇಕು. ಒಂದೇ ಸಲ ನಾನು ಹೋಗಿ ಸಾಮಾನು ತರ್ತೀನಿ ಬಿಡು, ಇಲ್ಲಿ ಅಂಗಡಿಲೇ ಹೋಗಿ ಯಾವ್ದು ಮಸಾಲ ಐಟಮ್ಸ್ ಎಲ್ಲ ನಾನು ಇಲ್ಲೇ ತರ್ತೀನಿ ಹಂಗೆ ಹಿಂಗೆ ಅಂತ ಅನ್ಕೋಬೋದು. ಆದರೆ ನೀವು ನಿಮ್ಮ ಕೈಯಾರೆ ಅದನ್ನು ಕ್ಯಾರಿ ಮಾಡ್ಕೊಂಬರ್ಬೇಕು. ಇಲ್ಲಿ ಯಾವುದೇ ರೀತಿಯಾಗಲಿ ನಮ್ಮ ಓನ್ ಕಾರ್ಸ್ ಇಲ್ಲ ಅವ್ರು ಬಂದು ಡ್ರಾಪ್ ಮಾಡ್ತಾರೆ, ಇವ್ರು ಬಂದು ಡ್ರಾಪ್ ಮಾಡ್ತಾರೆ ಅನ್ನೋ ಥರ ಇರಲ್ಲ. ಟ್ರೈನಲ್ಲಿ ಇಲ್ಲ ಬಸ್ಸಲ್ಲಿ ಇಲ್ಲ ಕ್ಯಾಬಲ್ಲಿ ಓಡಾಡಬೇಕು ನಾವು. ಸೊ ಕ್ಯಾಬಲ್ಲಿ ಓಡಾಡಬೇಕು ಅಂತ ಅಂದರೆ ಗ್ರಾಸರಿಗೆ ನಾವು ಎಷ್ಟು ದುಡ್ಡು ಕೊಟ್ಟಿದ್ವೋ ಕಾರಿಗೂ ಅಷ್ಟೇ ದುಡ್ಡು, ಕ್ಯಾಬ್ಗೂ ಅಷ್ಟೇ ದುಡ್ಡು ಕೊಡಬೇಕಾಗುತ್ತೆ. ಸೊ ಅದ್ರ ಬದಲು ನಾವು ಇಲ್ಲಿ ತುಂಬ ಮೆಟ್ರೋ ಮತ್ತು ಬಸ್ನ ಉಪಯೋಗಿಸ್ತೀವಿ. ಅದಕ್ಕೆ ಗ್ರಾಸರಿ ಐಟಮ್ಸ್ ನಿಮ್ಗೆ ಏನೇನು ಬೇಕೋ ಮಿನಿಮಲಿಸ್ಟಿಕ್ ಆಗಿ 15 ದಿನಕ್ಕೆ ತಂದು ಇಡ್ಕೊಂಬಿಡಿ. ಯಾಕೆಂದರೆ ಬಂದಿದ್ದು 15 ದಿನ ನಿಮಗೆ ಸ್ಟ್ರೆಸ್ ಔಟ್ ಆಗಬಾರ್ದು. ನನಗೆ ಏನೇನು ಅನುಭವಗಳಾಗಿತ್ತು ಅದನ್ನೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ. ಇದನ್ನು ತೊಗೊಂಬನ್ನಿ, ಅದನ್ನು ತರಬೇಡಿ ಅಂತ. ನಾನು ಬ್ಯಾಂಗ್ಳೂರಿಂದ ಬರ್ತಾ 2 pairs ಆಫ್ ಟಾಲ್ ತೊಗೊಂಡಿದ್ದೆ. ಸೊ 2 pairs ಆಫ್ ಟಾಲ್ ಇಸ್ ಎನಫ್ ಆ್ಯಂಡ್ ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಬೈ ಅ ಬಾತ್ರೂಮ್. ಆಮೇಲೆ ಸ್ಲೀಪಿಂಗ್ ಮಾಸ್ಕ್ ತೊಗೊಂಬನ್ನಿ ಗೈಸ್, ಕಣ್ಣಿಗೆ ಹಾಕೊಂಡು ಮಲಗೋದು. ಯಾಕೆಂದರೆ ಇಲ್ಲಿ UK ಇಫ್ ಯು ಗೈಸ್ ಆರ್ ಗೋಯಿಂಗ್ ಟು ಶೇರ್ ಬೆಡ್ರೂಮ್ಸ್ ಆರ್ ವಾಟ್ ಎವರ್ ಇಟ್ ಈಸ್, ಇವಾಗ ನಿಮ್ಮ ಫ್ರೆಂಡು ಎದ್ದು ಕೂತ್ಕೊಂಡು ಓದಬೇಕು ಅಂತ ಅಂದ್ಕೊಂಡಿರ್ತಾರೆ, ನಿಮಗೆ ನಿದ್ದೆ ಬರ್ತಿರುತ್ತೆ. ಸೊ ಅದಕ್ಕೆ ಇಟ್ಸ್ ಗುಡ್ ಟು ಕ್ಯಾರಿ ಮಾಸ್ಕ್. ಫ್ಲೈಟಲ್ಲೂ ಅಷ್ಟೇ ನಿಮಗೆ ಬೇಕಾಗುತ್ತೆ. ಯಾಕೆಂದರೆ ಎಷ್ಟೊಂದು ಜನ ವಿಂಡೋಸ್ ಅಪ್ ಮಾಡಿರ್ತಾರೆ, ನಿಮಗೆ ನಿದ್ದೆ ಬರ್ತಿರುತ್ತೆ. ಸೊ ನೀವು ಕತ್ಲೆ ಮಾಡ್ಕೋಬೇಕು. ಸೊ ಸ್ಲೀಪ್ ಮಾಸ್ಕ್ ಇಸ್ ನಥಿಂಗ್ ಬಟ್ ಕಣ್ಣಿಗೆ ಬಟ್ಟೆ ಹಾಕೊಂಡು ಮಲ್ಕೋತಾರಲ್ಲ ಅದು ಗೈಸ್. ನೆಕ್ಸ್ಟ್ ಬರೋಣ ಕಿಚನ್ ಐಟಮ್ಸ್ಗೆ. ಸೊ ಕಿಚನ್ ಐಟಮ್ಸಲ್ಲಿ ಏನೇನು ತರಬೇಕು? ಒಂದು ದೊಡ್ಡ ಕುಕ್ಕರ್ ತೊಗೊಂಬನ್ನಿ, ಒಂದು ಪ್ಯಾನ್ ತೊಗೊಂಬನ್ನಿ, ಒಂದು ಕಡಾಯಿ, ಬೌಲ್ದು, ಕಪ್ಪು, ಸ್ಪೂನು, ನೈಫು, ಫೋರ್ಕು, ಲಂಚ್ ಬಾಕ್ಸು, ವಾಟರ್ ಬಾಟಲ್ಲು, ಮಸಾಲ ಡಬ್ಬ, ಆಮೇಲೆ ಗ್ರೇಟರು, ಪೀಲರು, ಬ್ಲೆಂಡರು, ಆಮೇಲೆ ಸೌಟ್ಗಳು ತೊಗೊಂಬನ್ನಿ ಗೈಸ್. ಈ ಅನ್ನದ ಕೈ ಅಂತಾರೆ ಗೊತ್ತಾ, ರೈಸ್ ಐಟಮ್ನ ಎತ್ತದು, ಮತ್ತು ಸಾಂಬಾರ್ ಸೌಟು, ಏನಪ್ಪ ಅದು ಚಪಾತಿ ಎತ್ತದು, ಮಚ್ಚೆಕಾಯಿ. ಸೊ ಆ ಥರ 3 ಸೆಟ್ ಆಫ್ ಸೌಟು, 3 ಒಂದರಲ್ಲೇ ಇರೋದು. ಡಿಮಾರ್ಟಲ್ಲೋ ಎಲ್ಲೋ ಸಿಗುತ್ತೆ ಅನಿಸುತ್ತೆ. ಸೊ ಮೀಡಿಯಮ್ ಸೈಜ್ದು ಅದನ್ನು ತೊಗೊಂಬನ್ನಿ. ಚಪಾತಿ ರೋಲಿಂಗ್ ಬೋರ್ಡ್ ಅಂದರೆ ಚಪಾತಿ ಒತ್ತೋದು, ಲಟ್ಟಿಸೋದು, ಲಟ್ಟಣಿಗೆ, ಮತ್ತು ಆ ಚಪಾತಿ ಒಟ್ಟಕ್ಕೆ ಅಂತಲೇ ಒಂದು ರಬ್ಬರ್ದು ಬರುತ್ತೆ. ಇಲ್ಲಿ ಹಾಕಿರ್ತೀನಿ ಇಮೇಜ್ನ. ಪ್ರಾಬಬ್ಲಿ ನಿಮಗೆ ಅಮೆಝಾನಲ್ಲಿ ಇಲ್ಲ ಆನ್ಲೈನಲ್ಲಿ ಸಿಗ್ಬೋದು, ಅದನ್ನು ತೊಗೊಂಬನ್ನಿ. ನಿಮಗೆ ಚಾಕು ಇಲ್ಲ ಕತ್ರಿ ಬೇಕು ಅಂತ ಅಂದರೆ ಸ್ಮಾಲ್ ಚಾಕು, ಸ್ಮಾಲ್ ಕತ್ರಿ ನಿಮ್ಮ ಜೊತೆ ಯು ಕ್ಯಾನ್ ಕ್ಯಾರಿ ಇಟ್ ಇನ್ ಸೂಟ್ ಕೇಸ್. ಸಾಲ್ಟ್ ಆ್ಯಂಡ್ ಶುಗರ್ನ ತರ್ಬೋದಾ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ನಾನೇನು ಸಜೆಸ್ಟ್ ಮಾಡೋದು ಅಂತಂದರೆ ಬೇಸಿಕ್ ಐಟಮ್ಸ್ ಸಾಲ್ಟ್ ಆ್ಯಂಡ್ ಶುಗರ್ ಎಲ್ಲ
ಎಲ್ಲೋದ್ರೂ ನಿಮಗೆ ಸಿಕ್ಬಿಡುತ್ತೆ. ಸೊ ಸಾಲ್ಟ್ ಆ್ಯಂಡ್ ಶುಗರ್ ಎಲ್ಲ ನಿಮಗೆ ಇಲ್ಲೇ ನಾರ್ಮಲ್ ಟೆಸ್ಕೋ, ಆಸ್ಡಾ, ಸೇನ್ಸ್ಬರಿ ಅಂತ ಎಲ್ಲ ಶಾಪ್ಸ್ ಇರುತ್ತೆ. ಸೊ ಆ ಶಾಪ್ಸಲ್ಲಿ ನೀವು ಹೋಗಿ ಬೈ ಮಾಡ್ಬೋದು. ಟರ್ಮರಿಕ್, ಚಿಲ್ಲಿ ಪೌಡರ್, ಯು ಗೈಸ್ ಎಷ್ಟೊಂದು ಜನ ಮ್ಯಾಗಿ ತಿನ್ನೋ ಪ್ರಿಯರಿರ್ತಾರೆ. ಸೊ ಗೋ ಫುಡ್ ಅಂತ ಅಂದರೆ ಎಷ್ಟೊಂದು ಜನ ಮ್ಯಾಗಿ ತಿಂತಾರೆ. ದಯವಿಟ್ಟು ಮ್ಯಾಗಿನ ತಿನ್ನೋಕೆ ಹೋಗ್ಬಿಡಿ ಗೈಸ್. ನಂಗೆ ಮ್ಯಾಗಿ ತಿಂದಿನೇ ನನಗೆ ಹುಷಾರು ತಪ್ಪಿದ್ದು. ಮೈದಾ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಖಾಲಿ ಹೋಟೆಲ್ ಮ್ಯಾಗಿ ತಿನ್ನಬೇಡಿ. ಆ್ಯಂಡ್ ಐ ವುಡಂಟ್ ಸಜೆಸ್ಟ್ ಎನಿ ಒನ್ ಟು ಈಟ್ ಮ್ಯಾಗಿ ಆಲ್ಸೋ. ಹಾಗೂ ಇನ್ನೇನು, ರೆಡಿ ಟು ಈಟ್ ಮೇನ್ ಪಾಯಿಂಟೇ ಈಗ ಇಲ್ಲಿ ಬರೋದು. ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಯಾರು ಇಂಡಿಯಾದಿಂದ ಬರ್ತಿರ್ತಾರೆ ಅಲ್ವಾ, ಅವ್ರಿಗೆ ಎಷ್ಟೊಂದು ಜನಕ್ಕೆ ಅಡುಗೆ ಮಾಡೋಕ್ಕೆ ಬರಲ್ಲ. ಸೊ ಮೇಯ್ನಾಗಿ ಇಲ್ಲಿ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗೋದೇ ಊಟ. ಮನೆಯಿಂದ ನಾವು ದೂರ ಇದ್ದಾಗ ನಮಗೆ ಮೇನ್ ವ್ಯಾಲ್ಯೂ ಗೊತ್ತಾಗದೆ ಊಟದ ವ್ಯಾಲ್ಯೂ, ಅಪ್ಪ ಅಮ್ಮನ ವ್ಯಾಲ್ಯೂ ಆಗಲಿ ಪ್ರೀತಿ ಆಗಲಿ ಲಂಡನಲ್ಲಿ ಸಿಗಲ್ಲ. ಬಟ್ ಊಟ ನೀವೇ ಮಾಡ್ಕೋಬೇಕು. ನೀವು ಶ್ರಮಪಟ್ಟು ಎದ್ದು ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಏನೇ ಇದ್ದರೂ ಅಡುಗೆ ಕಲ್ತು, ಬೇಸಿಕ್ ಅಡುಗೆನ ಕಲ್ತು ನಿಮ್ಮ ಹೊಟ್ಟೆ ನೀವು ತುಂಬಿಸ್ಕೊಳಕ್ಕೆ ನೀವು ಅಡುಗೆ ಕಲೀಲೇಬೇಕು. ಇಲ್ಲಿ ಬಂದು ಹೊರಗಡೆ ಊಟ ತಿಂದು ನಾನು ಸಸ್ಟೈನ್ ಮಾಡ್ತೀನಿ ಅಂದರೆ ಯಾರ ಕೈಲೂ ಆಗಲ್ಲ. ಒಂದಿನ ಹೊರಗಡೆ ಊಟ ತಿನ್ಬೋದು, 2 ದಿನ ಹೊರಗಡೆ ಊಟ ತಿನ್ಬೋದು, ಬಟ್ ನೋ, ಥರ್ಡ್ ಡೇ ಯು ವಿಲ್ ಹ್ಯಾವ್ ಟು ನೀಡ್ ಯುವರ್ ಓನ್ ಹೋಮ್ ಫುಡ್. ಮೇನ್ ಐಟಮ್ಸ್ನ ಏನೇನು ಬೇಕೋ ನಿಮ್ಮ ಅಪ್ಪ ಅಮ್ಮಂದಿರು ಏನೇನು ನಿಮಗೆ ತಿನ್ನೋಕೆ ಹೇಳ್ತಾರೋ ಅದನ್ನು ತಿನ್ನಿ ದಯವಿಟ್ಟು. ಅದೇ ಮಿಸ್ಟೇಕ್ನ ನಾನು ಮಾಡಿದೆ. ನಾನಂತೂ ತರಕಾರಿನೇ ತಿಂತಿರ್ಲಿಲ್ಲ. ನಾನು ತರಕಾರಿ ತಿಂದಿರೋದಕ್ಕೇ ನಾನು ಹುಷಾರಿಲ್ಲದೆ ಅಷ್ಟೆಲ್ಲ ಸೀನ್ ಮಾಡ್ಕೊಂಡಿದ್ದು. ನನಗೆ ಪ್ಲೀಸ್ ಈಟ್ ಹೆಲ್ದಿ ಗೈಸ್, ಈಟ್ ಹೆಲ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಆಲ್ಸೋ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಈಟ್ ಹೆಲ್ದಿ. ರೆಡಿ ಟು ಈಟಲ್ಲಿ ನಾನೇನು ಮಾಡಿದ್ದೆ ಅಂತ ಅಂದರೆ ಎಷ್ಟೊಂದು ಐಟಮ್ಸ್ ಲೈಕ್ ಪೋಹಾ, ಉಪ್ಪಿಟ್ಟು, ಚಿತ್ರಾನ್ನ, ಟೊಮ್ಯಾಟೊ ಬಾತ್, ರವಾ ದೋಸೆ, ರವಾ ಇಡ್ಲಿ, ಈ ಥರ ಮಿಕ್ಸ್ನೆಲ್ಲ ನಾನು ಏನು ಮಾಡಿದ್ದೆ ಅಂತ ಅಂದರೆ ರಾಮ ಟ್ರೇಡರ್ಸ್ ಅಂತ ಒಂದು ಶಾಪ್ ಇದೆ ಗಾಂಧಿ ಬಜಾರಲ್ಲಿ. ಅದ್ರದ್ದು ಕೂಡ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಯಾಕೆಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಬಂದಿದ್ದು ಒಂದು 15 ಡೇಸಿಗೆ ಆ ಫುಡ್ ನಿಜವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಬಂದಿದ ತಕ್ಷಣ ಯು ವಿಲ್ ಬಿ, ಎಷ್ಟೊಂದು ಜನಕ್ಕೆ ಹೋಮ್ ಸಿಕ್ ಫೀಲ್ ಆಗುತ್ತೆ. ಎಷ್ಟೊಂದು ಜನ ಬರೀ ಡಿಪ್ರೆಸ್ಡ್ ಆಗಿದ್ಬಿಡ್ತಾರೆ. ಅಯ್ಯೋ ಅಡುಗೆ ಮಾಡ್ಕೊಂಡು ತಿನ್ಬೇಕಾ, ಅದು ಮಾಡಬೇಕಾ, ಇದು ಮಾಡಬೇಕಾ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಬರೆದಿರ್ತಾರೆ. 1 ಅವರಲ್ಲಿ ಆಗ ಅಡುಗೆನ 10 ಮಿನಿಟ್ಸಲ್ಲಿ ಮಾಡ್ಕೊಂಡು ತಿನ್ಬೋದು ನಾವು. ಪೂರ 1 ವರ್ಷ, ನೀವು ಎಷ್ಟು ವರ್ಷ ಲಂಡನಲ್ಲಿ ಇರ್ತೀರೋ ಅಷ್ಟು ದಿನವೂ ರೆಡಿ ಟು ಈಟ್ ಫುಡ್ಡೇ ತಿನ್ನಿ ಅಂತ ನಾನು ಹೇಳ್ತಾಯಿಲ್ಲ. ಬೇಸಿಕ್ ನೀವು ಬಂದಿದ್ದು ಒಂದು 15 ಡೇಸಿಗೆ ನಿಮಗೆ ಉಪಯೋಗ ಬರಲಿ ಅಂತ ಅಂದ್ಬಿಟ್ಟು ರೆಡಿ ಟು ಈಟ್ ಫುಡ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲಂಡನ್ಗೆ ಬರ್ತಿದ್ದಾರೆ, ನಾನು ಹೋಗ್ಬೇಕಪ್ಪ ಲಂಡನ್ಗೆ ಅಂತ ಮಾತ್ರ ಬರೋಕ್ಕೆ ಹೋಗಬೇಡಿ. ಇಲ್ಲಿಗೆ ಬಂದಮೇಲೆ ನಿಮಗೆ ಗೊತ್ತಾ, ಎಷ್ಟೊಂದು ಜನ ಹೇಳ್ತಾರೆ ಅಯ್ಯೋ ಲಂಡನ್ಗೆ ಬರೋದು ಏನು, ವಾಟ್ ಡು ಯು ಥಿಂಕ್ ಕಮಿಂಗ್ ಟು ಲಂಡನ್ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಅಂತ ಎಷ್ಟೊಂದು ಜನ ನನ್ನ ಕೇಳ್ತಾನೆ ಇದ್ರು ಬ್ಯಾಕ್ ಟು ಬ್ಯಾಕ್. ನನ್ನ ಸಜೆಷನ್ ನಾನು ಹೇಳೋದೇನೆಂದರೆ ಗೈಸ್, ಇಟ್ ಈಸ್ ಅಪ್ ಟು ಯು. ನಿಮಗೆ ಬರಬೇಕು ಅಂತ ಅನ್ಸಿದ್ರೆ ಬನ್ನಿ. ನನಗೆ ಇಲ್ಲಪ್ಪ, ನಂಗೆ ಲಂಡನ್ಗೆ ಹೋಗೋಕೆ ಇಷ್ಟ ಇಲ್ಲ, ನನ್ನ ಕೈಲಿ ಇಂಡಿಪೆಂಡೆಂಟ್ ಲೈಫ್ ಬದುಕೋಕ್ಕಾಗಲ್ಲ, ಅಪ್ಪಮ್ಮನ ಬಿಟ್ಟಿರೋಕ್ಕಾಗಲ್ಲ ಅಂತ ಅಂದರೆ ಬರಬೇಡಿ. ಯಾರೋ ಫೋರ್ಸ್ ಮಾಡ್ತಿದ್ದಾರೆ ನಾನು ಹೋಗಬೇಕು, ಅವ್ರು ಹೋದ್ರು ಇವ್ರು ಹೋದ್ರು ಅಂತೆಲ್ಲ ಬರೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಆಗುತ್ತಾ, ನಿಜವಾಗ್ಲೂ ನೀವು ಬರಬೇಕಾ, ಹಂಗಿದ್ರೆ ಮಾತ್ರ ಬನ್ನಿ. ತುಂಬ ಅಂದರೆ ತುಂಬ ಕಷ್ಟ ಇದೆ. ನೀವು ನೋಡಿದ್ರೆ ಸಿಂಪಲ್ ಅಂತೂ ಇಲ್ಲವೇ ಇಲ್ಲ ಲೈಫ್. ಆ್ಯಸ್ ಅ ಸ್ಟೂಡೆಂಟ್ ಟು ಲಿವ್ ಅ ಲೈಫ್ ಇನ್ UK ಇಸ್ ವೆರಿ ವೆರಿ ಡಿಫಿಕಲ್ಟ್. ನೀವು ನಿಮ್ಮ ಮೈಂಡ್ನ ತುಂಬ ಸ್ಟ್ರಾಂಗ್ ಮಾಡ್ಕೊಂಡಿರ್ಬೇಕು. ನನ್ನ ಕೈಲಿ ಆಗೇ ಆಗುತ್ತೆ ಅಂತ. ಒಂದ್ಸಲಿ ನೀವು ಮುಂದಕ್ಕೆ ಕಾಲಿಟ್ಟಿದ್ದೀರಾ ಅಂದರೆ ಹಿಂದೆ ಇಡ ಮಾತೇ ಇರಬಾರ್ದು. ಆ ಥರ ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರು ಒಂದ್ಸಲಿ ಇಲ್ಲಿ ಬಂದಮೇಲೆ ಎದುರ್ಕೊಳ್ಳೋಕೆ ಹೋಗಬೇಡಿ, ಏನಪ್ಪ ಜೀವನ ಹಿಂಗೆ ಅಂತ. ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ ಅಷ್ಟು ನಿಮಗೆ ನೀವೇ ಇಲ್ಲಿ ಗೈಸ್, ಲಿಟ್ರಲಿ ನಿಮಗೆ ನೀವೇ ಧೈರ್ಯ ತಗೋಬೇಕು. ನಿಮಗೆ ನೀವೇ ಎಲ್ಲ ಹೇಳ್ಕೋಬೇಕು. ಇಟ್ಸ್ ಲೈಕ್ ಯು ಓನ್ಲಿ ಹ್ಯಾವ್ ಯು. ಸೊ ಯಾರು ಕುಗ್ಗೋಗ್ಬೇಡಿ. ಅಪ್ಪ ನಾನು ಎಷ್ಟೊಂದು ಜನ ನಾನು ನೋಡಿದ್ದೀನಿ, ನಂಗೆ ಆ ಫ್ರೆಂಡ್ಸ್ ಇಲ್ಲ, ನಂಗೆ ಈ ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲದೆ ಹೋದರೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲ, ನಾನು ಏನು ಮಾಡಲಿ, ನಾನು ಈ ದೇಶಕ್ಕೆ ಬಂದ್ಬಿಟ್ಟು ನನಗೆ ಯಾರೂ ಫ್ರೆಂಡ್ಸೇ ಇಲ್ಲ, ಆ ಥರ ಎಲ್ಲ ದಯವಿಟ್ಟು ಎದುರ್ಕೊಳ್ಳೋಕ್ಕೆ ಹೋಗಬೇಡಿ. ಎಂಡ್ ಆಫ್ ದ ಡೇ ಬಂದರೆ ನಿಮಗೆ ನೀವೇ ಇರ್ತೀರಾ. ಸೊ ಯಾರ ಮೇಲೂ ಅಷ್ಟು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ ಅಷ್ಟೇ ಗೈಸ್. ಎಕ್ಸ್ಟ್ರಾ ಮಸಾಲ ಐಟಮ್ಸ್ ಲೈಕ್ ಬಿರಿಯಾನಿ ಮಸಾಲ, ಮಟನ್ ಸಾರು ಪುಡಿ, ಆಮೇಲೆ ಬೇರೆ ಎಷ್ಟೊಂದು ಪುಡಿ ಇರುತ್ತೆ ಗೊತ್ತಾ, ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ಆ ಥರ ಏನೇನು ಪುಡಿ ಎಕ್ಸ್ಟ್ರಾ ಪುಡೀಸ್ ಎಲ್ಲ ಇರುತ್ತೋ, ಪುಳಿಯೋಗರೆ ಪುಡಿ, ಆ ಥರ ಏನೇನು ಎಕ್ಸ್ಟ್ರಾ ಪುಡಿಗಳೆಲ್ಲ ಇರುತ್ತೋ ಅದನ್ನೆಲ್ಲ ಮಾಡಿಸ್ಕೊಂಬನ್ನಿ. ಇದನ್ನು ಕೂಡ ನಾಗರಬಾವಿಲಿ ಒಂದು ಅಂಗಡಿ ಇದೆ ಗೈಸ್, ನಾನು ಮಾಡಿಸಿದ್ದೆ. ಅಂಗಡಿ ಹೆಸ್ರೇನೋ ಮರ್ತೋಗಿದ್ದೀನಿ, ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಬಿಡಿ ಆ ಅಂಗಡಿ ಹೆಸ್ರನ್ನ. ಸೊ ಇಲ್ಲಿ ಕೂಡ ನಿಮಗೆ ಎಲ್ಲ ಥರ ಪುಡಿನ ಅವರೇ ಕಸ್ಟಮೈಸ್ ಮಾಡಿಕೊಡ್ತಾರೆ. ನಿಮ್ಮ ಇಷ್ಟದ ಪ್ರಕಾರನೇ ನಿಮ್ಗೆ ಹೇಗೆ ಬೇಕೋ ಆ ಪುಡಿನ ಅವರೇ ಕಸ್ಟಮೈಸ್ ಮಾಡಿಕೊಡ್ತಾರೆ. ಮತ್ತು ಅವ್ರದ್ದು ಓನ್ ಪುಡಿಗಳು ಇದೆ, ಅದನ್ನು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲಾಗಿ ಟ್ರೈ ಮಾಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಏನು ನಾನು ಪಾರ್ಸಲ್ ಬಗ್ಗೆ ಹೇಳಿದ್ದೀನೋ, ಇಲ್ಲ ರಾಮ ಟ್ರೇಡರ್ಸ್ ಬಗ್ಗೆ ಹೇಳಿದ್ದೀನೋ, ಇಲ್ಲ ಇನ್ನೊಂದು ಮಸಾಲ ಅಂಗಡಿ ಬಗ್ಗೆ ಹೇಳಿದ್ನೋ, ಇದು ಯಾವುದು ಕೂಡ ಪೇಡ್ ಪ್ರಮೋಷನ್ ಅಲ್ಲ. ಎಲ್ಲ ನಾನು ಓನ್ ಆಗಿ ಉಪಯೋಗಿಸಿ ನಿಮಗೆ ನನ್ನ ಹಾನೆಸ್ಟ್
ಫೀಡ್ಬ್ಯಾಕ್ನ ಕೊಡ್ತಾ ಇದ್ದೀನಿ. ಎಷ್ಟೊಂದು ಜನ ಕೇಳಿದ್ದೀರಾ, ಅಕ್ಕ ನಾವು ಹೇರ್ ಸ್ಟ್ರೈಟ್ನರ್ ತರ್ಬೋದಾ, ಬ್ಲೋ ಡ್ರೈಯರ್ ತರ್ಬೋದಾ, ಅದನ್ನೆಲ್ಲ ನೀವು ಆರಾಮಾಗಿ ನಿಮ್ಮ ಜೊತೆ ಕ್ಯಾರಿ ಮಾಡ್ಬೋದು, ಅದ್ರ ಬಗ್ಗೆ ವರೀಸ್ ಇಲ್ಲ. ಎಲೆಕ್ಟ್ರಾನಿಕ್ ಆ್ಯಂಡ್ ಗ್ಯಾಜೆಟ್ಸ್ ಅಂತ ಬಂದರೆ ಪವರ್ ಬ್ಯಾಂಕ್, ಫೋನ್ ಚಾರ್ಜರ್, ಎಕ್ಸ್ಟೆನ್ಷನ್ ಬಾಕ್ಸ್, ಇಂಟರ್ನ್ಯಾಷನಲ್ ಅಡ್ಯಾಪ್ಟರ್ನ ಮಾತ್ರ ಮರಿಬೇಡಿ. ನ್ಯಾಷನಲ್ ಅಡ್ಯಾಪ್ಟರ್ ಒಂದು 4-5 ತೊಗೊಂಬನ್ನಿ ಗೈಸ್, ಯಾಕೆಂದರೆ ಅಡುಗೆ ಮನೆಗೂ ಕೂಡ ನಿಮಗೆ ಬೇಕಾಗುತ್ತೆ. ಇದು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡಲ್ಲ, ಅಂದರೆ ಎಲ್ಲರಿಗೂ ಕಂಪಲ್ಸರಿ ತೊಗೊಂಬನ್ನಿ ಅಂತ ನಾನು ಹೇಳಲ್ಲ. ಏನಂದರೆ ಎಕ್ಸ್ಟ್ರಾ ಫೋನ್ ಗೈಸ್, ಜಸ್ಟ್ ಇನ್ ಕೇಸ್ ನಿಮ್ಗಾದರೆ ಮಾತ್ರ ಇನ್ನೊಂದು ಫೋನ್ ನಿಮ್ಮ ಹತ್ರ ಇದೆ ಅಂತ ಅಂದರೆ ಮಾತ್ರ ಆ ಫೋನ್ನ ತೊಗೊಂಬನ್ನಿ. ಇಲ್ಲದೇ ಇರೋರು ಹೋಗಿ ನಿಮ್ಮ ಪೇರೆಂಟ್ಸ್ಗೆ ಪ್ರೆಷರ್ ಹಾಕ್ಬೇಡಿ. ಸಿರಿ ಹೇಳಿದಾಳೆ ಲಂಡನ್ಗೆ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಫೋನ್ ತೊಗೊಂಡೋಗ್ಬೇಕಂತೆ ಅಂತ ಎಲ್ಲ ದಯವಿಟ್ಟು ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಇನ್ ಕೇಸ್ ಏನಕ್ಕೆ ಅಂತ ನಾನು ಹೇಳಿದ್ದು ಅಂದರೆ, ಲಂಡನಲ್ಲಿ ತುಂಬಾ ಫೋನ್ ಸ್ನ್ಯಾಚಿಂಗ್ ಆಗುತ್ತೆ. ಸೊ ಫೋನ್ನ ನಾವು ಎಷ್ಟು ಹುಷಾರಾಗಿ ಇಡ್ಕೋಬೇಕು ಅಂತ ಅಂದರೆ, ಈಚೆಗಡೆನದು ನಾವು ಸೆಂಟ್ರಲ್ ಲಂಡನ್ಗೆ ಹೋದ್ರಂತೂ ಫೋನೇ ತೆಗಿಬಾರ್ದು ಅಂತ ಅಂತಾರೆ. ಯಾಕೆಂದರೆ ಇಲ್ಲಿ ನಿಮ್ಮ ಫೋನ್ಗಳನ್ನ ಎತ್ಕೊಂಡೋದ್ರೆ ಯಾವುದೇ ರೀತಿ ಪೊಲೀಸು ನಿಮಗೆ ಹೆಲ್ಪ್ ಮಾಡಲ್ಲ. ಯಾಕೆಂದರೆ ಇಟ್ ಇಸ್ ಕಾಮನ್ ಗೈಸ್, ಫೋನ್ ಸ್ನ್ಯಾಚಿಂಗ್ ಇಸ್ ವೆರಿ ಕಾಮನ್ ಇನ್ ಲಂಡನ್. ಯು ಹ್ಯಾವ್ ನೋ ಸೊಲ್ಯೂಷನ್ ಫಾರ್ ಇಟ್. ಒನ್ಸ್ ಹೋಯ್ತು ಅಂತ ಅಂದರೆ ಅದು ಹೋಯ್ತು ಅಷ್ಟೇ. ಜಸ್ಟ್ ಇನ್ ಕೇಸ್ ಅಂತ ನಾನು ಹೇಳ್ತಾ ಇರೋದು. ಅಲ್ಲಿ ಫೋನ್ ಹೋಯ್ತು ಅಂತ ಅಂದರೆ ಮನೇಲಿ ಇನ್ನೊಂದು ಪೇರ್ ಆಫ್ ಫೋನ್ ಇಟ್ಟಿದ್ರೆ ಆವಾಗ ನೀವು ಯಾರನ್ನಾರು ಕಾಂಟ್ಯಾಕ್ಟ್ ಮಾಡೋಕ್ಕೋ ಅಥವಾ ಏನೋ ಮಾಡೋಕ್ಕೆ ಸಡನ್ನಾಗಿ ಇನ್ನೊಂದು ಫೋನ್ ಬ್ಯಾಕಪ್ಗೆ ಇರಲಿ ಅಂತ ಹೇಳಿದಷ್ಟೇ. ಮೆಡಿಸಿನ್ಸ್ ಗೈಸ್, ಬಾಡಿಗೆ ಏನೇನು ಜ್ವರ ಬರುತ್ತೋ, ಕೆಮ್ಮು ಬರುತ್ತೋ, ನೆಗಡಿ ಬರುತ್ತೋ, ಇಲ್ಲ ಅಲರ್ಜಿ ಇದೆಯೋ, ಈ ಪರ್ಟಿಕ್ಯುಲರ್ ಫುಡ್ ಅಲರ್ಜೀಸ್ ಎಲ್ಲ ಇರುತ್ತೆ ಗೊತ್ತಾ, ಅವರೆಲ್ಲ ಕ್ಲೀನಾಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಪ್ರಿಸ್ಕ್ರಿಪ್ಷನ್ನ ಬರ್ಸ್ಕೊಂಬನ್ನಿ. ಗ್ಲೂಕೋಸು, ಜೆಲ್ಲೋಸಿಲ್ಲು, ತುಂಬ ಅಮೃತಾಂಜನ್ ಪ್ರಿಯೆ ನಾನು. ಸೊ ನನಗೆ ಎಲ್ಲ ಬ್ಯಾಗಲ್ಲೂ ನನ್ನ ದಿಮ್ ಕೆಳಗಡೆ ಎಲ್ಲ ಕಡೆ ನಂಗೆ ಅಮೃತಾಂಜನ್ ಇರಬೇಕು. ಯಾರ್ಯಾರು ನನ್ನ ವಿಡಿಯೋಸ್ನ ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ಗೈಸ್, ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ನನಗೆ ತಿಳ್ಕೊಳ್ಳೋ ಆಸಕ್ತಿ ಯಾರ್ಯಾರು ಎಲ್ಲೆಲ್ಲಿಂದ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಅಂತ. ವಿಟಮಿನ್ಸ್ನ ಕ್ಯಾರಿ ಮಾಡಿ ಗೈಸ್, ಮೇನ್ಲಿ ವಿಟಮಿನ್ ಡಿ. ಯಾಕೆ ಅಂತ ಅಂದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಹೇಳಿ ನೀವು ಈ ಥರ UK ಹೋಗ್ತಿದ್ದೀರಾ, ಸೊ ನಿಮಗೆ ಪ್ರಿಸ್ಕ್ರಿಪ್ಷನ್ ಬೇಕು, ಅದರಲ್ಲಿ ವಿಟಮಿನ್ಸು ಕೂಡ ಬರ್ಕೊಡಿ ಅಂತ. ಒಂದು ಬಾಡಿ ಟೆಸ್ಟ್ ಮಾಡಿಸ್ಬಿಡಿ, ನಿಮಗೆ ವಿಟಮಿನ್ ಡಿ ಎಷ್ಟಿದೆ ನಿಮ್ಮ ಬಾಡಿಲಿ ಅಂತ ತಿಳ್ಕೊಳ್ಳೋಕ್ಕೆ. ಯಾಕೆಂದರೆ ಇಲ್ಲಿ ನಿಮಗೆ ವಿಟಮಿನ್ ಡಿ ಇಲ್ವೇ ಇಲ್ಲ ಗೈಸ್, ಝೀರೋ. ಇಲ್ಲಿ ಸೂರ್ಯನೇ ಇಲ್ಲ. ಲಂಡನಲ್ಲಿರೋರಿಗೆ ವಿಟಮಿನ್ ಡಿ ತುಂಬ ಕಡಿಮೆ. ಇವಾಗ ಡಾಕ್ಟರ್ ನನಗೆ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಡೈಲಿ ಬೇಸಿಸ್ ಮೇಲೆ ತಗೋತಾ ಇದ್ದೀನಿ. ಇವಾಗ ಐ ಆಮ್ ಟೋಟಲಿ ಫೈನ್. ಥ್ಯಾಂಕ್ ಯು ಸೋ ವೆರಿ ಮಚ್ ಯಾರೆಲ್ಲ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದಿರೋ. ಸೊ ನೀವೆಲ್ಲ ನಿಮ್ಮ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಮೇನ್ ಆಗಿ ಟಾಯ್ಲೆಟ್ರಿಯಲ್ಲಿ ನಾನು ನಿಮಗೆ ಹೇಳಬೇಕು, ಲಂಡನ್ನಲ್ಲಿ ನಿಮಗೆ ಜೆಟ್ ಸ್ಪ್ರೇ ಇಲ್ಲ. ಎಷ್ಟು ಜನಕ್ಕೆ ಗೊತ್ತಿತ್ತು ಲಂಡನಲ್ಲಿ ಜೆಟ್ ಸ್ಪ್ರೇ ಇಲ್ಲ ಅಂತ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ಲಂಡನಲ್ಲಿ ಜೆಟ್ ಸ್ಪ್ರೇ ಇಲ್ಲ, ಯೂಸ್ ಮಾಡೋದೇ ಟಿಶ್ಯೂ ಪೇಪರ್. ಅದಕ್ಕೆ ನಿಮಗೆ ಪೋರ್ಟಬಲ್ ಜೆಟ್ ಸ್ಪ್ರೇ ಅಂತ ಬರುತ್ತೆ ಈ ಥರದ್ದು. ಸೊ ಈ ಥರದನ್ನ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿ. ಸ್ಕಿನ್ ಕೇರ್ ಕೂಡ ಅಷ್ಟೇ, ಇಂಡಿಯಾದಲ್ಲಿ ಏನು ನೀವು ಬೇಸಿಕ್ ಸ್ಕಿನ್ ಕೇರ್ ಮಾಡ್ತಿದ್ರೋ ಅದನ್ನು ಮಾತ್ರ ತೊಗೊಂಬನ್ನಿ. ಅದೇ ಒಂದೊಂದು ಬಾಟ್ಲು ತೊಗೊಂಬನ್ನಿ ಸಾಕು. ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿರೋ ಡಿಫ್ರೆಂಟ್ ಬ್ರ್ಯಾಂಡ್ ಕೂಡ ಇದೆ. ಸೊ ಇಲ್ಲಿರೋ ಬ್ರ್ಯಾಂಡ್ಸನ್ನ ನೀವು ಟ್ರೈ ಮಾಡಿ. ಆಮೇಲೆ ಲೇಟ್ಲಿ ಯು ಗೈಸ್ ಕ್ಯಾನ್ ಶಿಫ್ಟ್ ಟು ನ್ಯೂ ಬ್ರ್ಯಾಂಡ್. ಇದು ಮೇನ್ ಆಗಿ ಹೆಣ್ಮಕ್ಳು. ಸೊ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿ ತಿಳಿಸಿದ್ರಿ, ಅಕ್ಕ ಅಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಸಿಗುತ್ತಾ, ಇಲ್ಲ ಇಲ್ಲಿಂದಾನೇ ತರಬೇಕಾ ಹೇಗೆ ಅಂತ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇಲ್ಲೂ ಕೂಡ ಸಿಗುತ್ತೆ, ಬಟ್ ನಿಮಗೆ ತಗೊಂಬನ್ನಿ, ನಿಮ್ ಜೊತೆ ಕ್ಯಾರಿ ಮಾಡಿ. 2-3 ತಿಂಗಳಿಗಾಗಷ್ಟು ನಿಮ್ ಜೊತೆನೆ ತಗೊಂಬನ್ನಿ. ಏನೇ ಡೌಟ್ಗಳಿದ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಮೆಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ನಿಮಗೆ ಲಂಡನಲ್ಲಿ ಸಿಗುತ್ತೆ, ಇಂಥದ್ದು ಸಿಗಂಗಿಲ್ಲ ಅಂತ ಹೇಳಂಗೆ ಇಲ್ಲ. ಲಂಡನಲ್ಲಿ ಪ್ರತಿಯೊಂದು ಪಿನ್ನಿಂದ ಹಿಡಿದು ಎಲ್ಲ ಸಿಗುತ್ತೆ, ಬಟ್ 1 to 3 ರೇಟ್. ಹೋಪ್ಫುಲಿ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಗೈಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ರೆ ಇವಾಗ ಜಾನ್ ಆ್ಯಂಡ್ ಟೇಕ್ಗೆ, ಹ್ಯಾವ್ ಅ ಸೇಫ್ ಆ್ಯಂಡ್ ಹ್ಯಾಪಿ ಜರ್ನೀಸ್. ಮೀಟ್ ಯು ಆಲ್ ಇನ್ ಲಂಡನ್. ಹುಷಾರಾಗಿ ಬೇಗ ಲಂಡನ್ಗೆ ಬನ್ನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್.